ಹಾಯ್ ಹಲೋ ನಮಸ್ತೆ. ಇಂದಿನ ನೀತಿಶಾಸ್ತ್ರ ಸಮಗ್ರತೆ ಹಾಗೂ ಅಭಿಕ್ಷಮತೆಯ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಈ ವಿಡಿಯೋದ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಈ ಪೇಪರ್ 4 ಜನರಲ್ ಸ್ಟಡೀಸ್ ಪೇಪರ್ 4 ನಲ್ಲಿ ಸಿಲೆಬಸ್ ಅಲ್ಲಿ ಏನಿದೆ ಆ ಸಿಲೆಬಸ್ ನ ಯಾವ ತರ ಪ್ರಿಪೇರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳುವಂತ ಉದ್ದೇಶ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ KPSC ನಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಎಸ್ಸೆ ಪೇಪರ್ ಜೊತೆಗೆ 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಆ 4 ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಒಂದು 4ನೇ ಜನರಲ್ ಸ್ಟಡೀಸ್ ಪೇಪರ್ ಅನ್ನ ನಾವು ಎಥಿಕ್ಸ್, ಇಂಟೆಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ನೀತಿಶಾಸ್ತ್ರ, ಅಭಿಕ್ಷಮತೆ ಮತ್ತು ಸಮಗ್ರತೆ ಅಂತ ಕರಿಬಹುದು. ಈ ಸಿಲೆಬಸ್ ನಲ್ಲಿ ಏನಿದೆ ಅದಕ್ಕೆ ನಾವು ಹೇಗೆ ಸಿದ್ಧರಾಗಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಸಿಲೆಬಸ್ ಅನ್ನ ಗಮನಿಸಿದ್ರೆ ಮೊದಲು ಈ ಒಂದು ಟೋಟಲ್ ಸಿಲೆಬಸ್ ಅನ್ನ 3 ವಿಭಾಗಗಳಾಗಿ 3 ಸೆಕ್ಷನ್ಸ್ ಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ಅಥವಾ ಸೆಕ್ಷನ್ 1, 2, 3 ಅಂತ ಕೂಡ ಕರೀಬಹುದು. ಈ 3 ಸೆಕ್ಷನ್ ಗಳಿಂದ ನಮಗೆ ಒಟ್ಟುಗಾಗಿ ಎಷ್ಟು ಬರುತ್ತೆ? 250 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಅವ್ರು ಏನಪ್ಪಾ ಹೇಳಿದ್ದಾರೆ ಅಂದ್ರೆ, ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ಸೆಕ್ಷನ್ ಇಂದ ಮಿನಿಮಮ್ 80 ಮಾರ್ಕ್ಸ್ ಗೆ ಬರುತ್ತೆ ಅಂತ. ಸೆಕ್ಷನ್ ಎ ಇಂದ 80, ಹಾಗೆ ಬಿ ಮತ್ತು ಹಾಗೆ ಸಿ, ಒಟ್ಟು 240 ಆಗುತ್ತೆ. ಇನ್ನು 10 ಮಾರ್ಕ್ಸ್ ಮಾತ್ರ ಯಾವುದಾದ್ರೂ ಒಂದು ಸೆಕ್ಷನ್ಸ್ ಗಳಲ್ಲಿ ಕೇಳ್ತಾರೆ ಅಂತಿದೆ. ಬಟ್ ನಾವೀಗ ಅನಲೈಸ್ ಮಾಡೋಣ, ನಿಜವಾಗ್ಲೂ ಈ ಸೆಕ್ಷನ್ಸ್ ಇಂದ ಅಷ್ಟು ಅಂಕಗಳನ್ನ ಕೇಳಿದಾರ ಅಂತ. ಈ ಸಿಲೆಬಸ್ ಬಂದ ನಂತರ ನಮ್ಗೊಟ್ಟು 2 ಪರೀಕ್ಷೆಗಳು ನಡೆದಿದೆ. ಒಂದು 2014ರ ನೋಟಿಫಿಕೇಶನ್, ಮತ್ತೊಂದು 2015ರ ನೋಟಿಫಿಕೇಶನ್. ನಂತರ ಬಂದಂತ 2017ರ ನೋಟಿಫಿಕೇಶನ್ ಇತ್ತೀಚೆಗೆ ಪ್ರಿಲಿಮ್ಸ್ ನಡೆದಿದೆ ಅಂಡ್ ಮೇನ್ಸ್ ಇನ್ನು ನಡೆಯಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಆ 2 ಪರೀಕ್ಷೆಗಳ ಆಧಾರದ ಮೇಲೆ ಯಾವ್ಯಾವ ರೀತಿಯಲ್ಲ ಪ್ರಶ್ನೆ ಕೇಳಿದ್ದಾರೆ, ಸೊ ಅದೇ ಆಧಾರದ ಮೇಲೆ ನಾವು ಈ ಒಂದು ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಗಮನಿಸಿದಾಗ ಇದು ಮೊದಲನೇ ಸೆಕ್ಷನ್. ಆ 3 ಸೆಕ್ಷನ್ಸ್ ಗಳಲ್ಲೂ ಕೂಡ ಅತ್ಯಂತ ದೊಡ್ಡದಾದಂತ ಒಂದು ಸೆಕ್ಷನ್. ಇದನ್ನ ಪಾಸ್ ಮಾಡಿ ನೀವು ಒಂದ್ಸಲ ನೋಡಬಹುದು ಈ ಸೆಕ್ಷನ್ ಅಲ್ಲಿ ಏನಿದೆ ಅಂತ. ನಾವು ಪ್ರತಿ ಸೆಕ್ಷನ್ ನಲ್ಲಿ ಇರುವಂತ ಪ್ರತಿ ಪದನ್ನು ಅರ್ಥ ಮಾಡ್ಕೊಳ್ತಾ ಟ್ರೈ ಮಾಡೋಣ. ಜಸ್ಟ್ ಹ್ಯಾವ್ ಎ ಓವರ್ ಲುಕ್ ಆಕ್ಚುಲಿ. ಈ ಒಂದು ಇನ್ನು ಈ ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ ಏನಿದೆ ಅಂತ ನೋಡಿ ಒಂದ್ಸಲ. ಸೆಕ್ಷನ್ ಏನ ಎಥಿಕ್ಸ್ ಅಂತ ಕರೆದು. ಎಥಿಕ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸರಿ ಹಾಗೂ ತಪ್ಪುಗಳ ಕುರಿತ ಒಂದು ಅಧ್ಯಯನ. ಮಾನವನ ಕಾರ್ಯಗಳಲ್ಲಿರುವಂತಹ ಸರಿ ಹಾಗೂ ತಪ್ಪುಗಳ ಅಧ್ಯಯನ. ಈ ಸರಳವಾಗಿ ತಿಳಿಸೋದಾದ್ರೆ, ಇಟ್ ಈಸ್ ಅ ಸ್ಟಡಿ ಆಫ್ ರೈಟ್ ಅಂಡ್ ರಾಂಗ್ ಇನ್ ಹ್ಯೂಮನ್ ಆಕ್ಷನ್ ಅಂತ ಕರೀಬಹುದು. 2ನೇ ಸೆಕ್ಷನ್ ನಮ್ಗೆ ಅದನ್ನ ಸಮಗ್ರತೆ ಅಂತ ಕರಿತೀವಿ, ಇಂಟೆಗ್ರಿಟಿ ಅಂತ ಕರಿತೀವಿ. ಅದು ಅತ್ಯಂತ ಕಡಿಮೆ ಸಿಲೆಬಸ್ ಇರುವಂತಹ ಒಂದು ಸೆಕ್ಷನ್ ಅಂತ ಕರಿಬಹುದು. ಈ 3 ಸೆಕ್ಷನ್ ಅಲ್ಲೇನೆ ಅತ್ಯಂತ ಕಡಿಮೆ ಸಿಲೆಬಸ್ ಇದೆ. ಅದು ಯಾವ್ದ್ರಲ್ಲಪ್ಪ ಅಂತಂದ್ರೆ ಸೆಕೆಂಡ್ ಸೆಷನ್. ನಾವು 3 ಲೈಕ್ ಪ್ರತಿಯೊಂದು ಟಾಪಿಕ್ ಅನ್ನು ಡೀಟೇಲ್ ಆಗಿ ನೋಡೋಣ. ಸುಮ್ನೆ ಒಂದು ಓವರ್ ವ್ಯೂ ನೋಡ್ತಾ, ಈ ಸೆಕ್ಷನ್ 2 ಇಂದ ಕೂಡ ನಮಗೆ ಸಿಲೆಬಸ್ ಅಲ್ಲಿ 80 ಅಂಕಗಳಿಗೆ ಪ್ರಶ್ನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಹಾಗೆ ಬಂದಿದ್ಯಾ, ಹೇಗೆ ಏನು ಅಂತ. ಇದು ಸೆಕ್ಷನ್ 3. ಅದು ಆಪ್ಟಿಟ್ಯೂಡ್ ಅಥವಾ ಅಭಿಕ್ಷಮತೆ ಅಂತ ಕರೆದು. ಈಗ ಸಮಗ್ರತೆ ಅಂತಂದ್ರೆ ಏನು? ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ತಿಳ್ಕೊಳ್ಳೋದು ನೀತಿಶಾಸ್ತ್ರ ಅಥವಾ ನೈತಿಕತೆ. ಸಮಗ್ರತೆ ಅಂದ್ರೆ ಏನು? ಆ ನೈತಿಕತೆಯನ್ನ ಕಾರ್ಯರೂಪದಲ್ಲಿ ತೋರಿಸುವುದು ಅಂತ. ಒಂದು ಸಾರಿ ನಮ್ಗೆ ಯಾವ್ದು ಸರಿ ತಪ್ಪು ಅಂತ ತಿಳ್ಕೊಂಡಾದ್ಮೇಲೆ ಅದನ್ನ ಜೀವನದಲ್ಲಿ ಪಾಲಿಸೋದಿದೆಯಲ್ಲ, ಅದೇ ಸಮಗ್ರತೆ. ಎಥಿಕ್ಸ್ ಇನ್ ಆಕ್ಷನ್, ಕನ್ಸಿಸ್ಟೆನ್ಸಿ ಇನ್ ಕ್ಯಾರೆಕ್ಟರ್, ನಮ್ಮ ನಡತೆಯಲ್ಲಿನ ಸ್ಥಿರತೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಸರಿ ತಪ್ಪು ತಿಳ್ಕೊಳ್ಳೋದು ಈಸಿ, ಬಟ್ ಅದನ್ನ ನಿಜ ಜೀವನದಲ್ಲಿ ಕಾರ್ಯರೂಪದಲ್ಲಿ ತೋರಿಸೋದಿದೆಯಲ್ಲ, ದಟ್ ಈಸ್ ದ ಟಫೆಸ್ಟ್ ಟಾಸ್ಕ್. ಅದು ಇಂಟೆಗ್ರಿಟಿ ಅಂತ. ಇನ್ನ 3ನೇ ಒಂದು ಟಾಪಿಕ್ ನ ಹೆಸರು ಅಥವಾ ಚಾಪ್ಟರ್ ನ ಹೆಸರು ಏನಪ್ಪಾ ಅಂತಂದ್ರೆ ಆಪ್ಟಿಟ್ಯೂಡ್ ಅಥವಾ ಅಭಿಕ್ಷಮತೆ. ನಾವು ಸಾಮಾನ್ಯವಾಗಿ ಅಭಿಕ್ಷಮತೆ ಅಂದ ತಕ್ಷಣ ಮ್ಯಾಥಮೆಟಿಕ್ಸ್, ಲಾಜಿಕಲ್ ರೀಸನಿಂಗ್ ಆ ರೀತಿ ಬರ್ತಾ ಇರುತ್ತೆ. ನಾರ್ಮಲಿ ಅಭಿಕ್ಷಮತೆ ಅಂತಂದ್ರೆ ಏನಪ್ಪಾ ಅಂದ್ರೆ, ಈ ಇಂಗ್ಲಿಷ್ ನಲ್ಲಿ ಆಪ್ಟಿಟ್ಯೂಡ್ ಅನ್ನುವಂತ ಪದ ಲ್ಯಾಟಿನ್ ಭಾಷೆಯ ಆಪ್ಟೋಸ್ ಎನ್ನುವಂತ ಪದದಿಂದ ಬಂದಿದೆ. ಆಪ್ಟೋಸ್ ಎನ್ನುವಂತ ಪದದಿಂದ ಬಂದಿದೆ. ಆಪ್ಟೋಸ್ ಅಂದ್ರೆ ಏನಪ್ಪಾ ಅಂದ್ರೆ ಫಿಟ್ ಫಾರ್ ಅಂತ, ಯೋಗ್ಯತೆ ಅಂತ ಹೇಳ್ಬಿಟ್ಟು ಅರ್ಥ. ಅಂದ್ರೆ ಏನಪ್ಪಾ ಅಂದ್ರೆ, ಇದನ್ನ ಇಂಗ್ಲಿಷ್ ನಲ್ಲಿ ಏನು ಒಂದು ಡೆಫಿನೇಷನ್ ಕರಿಬಹುದು ಅಂತಂದ್ರೆ, ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ಟು ರಿಕ್ವೈರ್ಡ್ ಟು ಲರ್ನ್ ಎ ಪರ್ಟಿಕ್ಯುಲರ್ ಸ್ಕಿಲ್ ಥ್ರೂ ದ ರೈಟ್ ಟ್ರೈನಿಂಗ್ ಅಂತ ಕರೀತಾರೆ. ಅಂದ್ರೆ ಒಂದು ಸೂಕ್ತವಾದ ತರಬೇತಿಯನ್ನ ನೀಡಿದ ನಂತರ ಕೆಲವು ಕೌಶಲ್ಯಗಳನ್ನ ಕಲಿಯಲು ಅವಶ್ಯಕವಾದಂತಹ ಸ್ವಾಭಾವಿಕ ಪ್ರತಿಭೆಯನ್ನ ನಾವು ಅಭಿಕ್ಷಮತೆ ಅಂತ ಕರೀತಾ ಇದ್ವಿ. ಅಭಿಕ್ಷಮತೆಗೆ ಸಂಬಂಧಿಸಿದಂತೆ ನಮ್ಗೆ ಏನಪ್ಪಾ ಇದೆ ಅಂತಂದ್ರೆ, ಒಂದು ಚಾಪ್ಟರ್ ಅಥವಾ ಒಂದು ಸೆಕ್ಷನ್ ಇದೆ. ಇದರಿಂದಲೂ ಕೂಡ 80 ಅಂಕಗಳು ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಹೇಗೆ ಪ್ರಿಪೇರ್ ಆಗಬೇಕು? ಒನ್ ಮೋಸ್ಟ್ ಕಾಮನ್ ವೇ ಏನಪ್ಪಾ ಅಂದ್ರೆ, ಸಿಲೆಬಸ್ ನಲ್ಲಿರುವಂತ ಪ್ರತಿ ಟಾಪಿಕ್ ಅನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಂಡು ಆ ಪ್ರತಿ ಟಾಪಿಕ್ ಗೆ ಸಂಬಂಧಿಸಿದಂತೆ 2ರಿಂದ 3 ಪೇಜ್ ನೋಟ್ಸ್ ಮಾಡ್ಕೋಬೇಕು. ನಮ್ಗೆ ಇಲ್ಲೆಲ್ಲ ಹುಡುಕಿದ್ರು ಒಂದು 30ರಿಂದ 35 ಟಾಪಿಕ್ ಸಿಗುತ್ತೆ. ಆ ಪ್ರತಿ ಟಾಪಿಕ್ ಬಗ್ಗೆ 3-4 ಪೇಜ್ ನಾವು ನೋಟ್ಸ್ ಅನ್ನ ಮಾಡ್ಕೋಬೇಕು.
ಹಾಗೆ ಮಾಡ್ಕೊಂಡ್ರೆ ನಿಜವಾಗ್ಲೂ ನಾವು ಅಟೆಂಡ್ ಮಾಡಬಹುದಾ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಬಟ್ ಫಸ್ಟ್ ಸ್ಟೆಪ್ ಅಂತೂ ಏನಪ್ಪಾ ಅಂತಂದ್ರೆ ಸಿಲೆಬಸ್ ನಲ್ಲಿ ಇರುವಂತಹ ಪ್ರತಿ ಪದವನ್ನು ಅರ್ಥ ಮಾಡಿಕೊಳ್ಳೋದು, ಅದಕ್ಕೆ ಸೂಕ್ತವಾಗುವಂತಹ ಸರಿ ಹೊಂದುವಂತಹ ಒಂದು 2-3 ಪೇಜ್ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು, ಅರ್ಥ ಮಾಡಿಕೊಳ್ಳೋದು ಕೂಡ ಮುಖ್ಯ. ಮತ್ತು ಆ ನೋಟ್ಸ್ ಅನ್ನೇ ಬರೆಯುವಾಗಲೇ ಆ ಟಾಪಿಕ್ ಗೆ ಸಂಬಂಧಿಸಿರುವಂತೆ ಒಂದು ಯಾವ್ದಾದ್ರು ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ರೆಡಿ ಮಾಡ್ಕೋಬೋದಾ, ಕನ್ಕ್ಲೂಷನ್ ರೆಡಿ ಮಾಡ್ಕೋಬೋದಾ, ಇಲ್ಲಿ ಯಾವ್ದಾದ್ರು ಒಂದು ಫ್ಲೋ ಚಾರ್ಟ್ ಗಳನ್ನ ಉಪಯೋಗಿಸ್ಕೋಬೋದಾ, ಈ ತರ ಟಾಪಿಕ್ ಬೈ ಟಾಪಿಕ್ ನೀವು ಇದನ್ನ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಓಕೆ, ಆತರ ಮಾಡಿದ್ರೆ ಸರಿ ಹೋಗುತ್ತಾ, ಸಾಕಾಗಲ್ವಾ, ಇನ್ನೇನಾದ್ರೂ ಬೇಕಾಗತ್ತಾ, ನಾವು ನೋಡೋಣ. ಅದಕ್ಕಿಂತ ಮುಂಚೆ ಜಸ್ಟ್ ಈ ಸಬ್ಜೆಕ್ಟ್ ನ ಕಿರು ಪರಿಚಯ, ಈ ಸಬ್ಜೆಕ್ಟ್ ಅಲ್ಲಿ ಏನೇನಿದೆ, ಈ ಸಬ್ಜೆಕ್ಟ್ ಅಲ್ಲಿ ನಾವು ಏನೇನಿದೆ ಅಂತ ನಾವೇನಾದ್ರೂ ಗಮನಿಸಿದ್ರೆ, ಸೊ ಸಿಲೆಬಸ್ ಅಲ್ಲಿ ಸೆಕ್ಷನ್ ಎ ಬಗ್ಗೆ ಮಾತಾಡ್ತಾ ಇದೀವಿ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂತಂದ್ರೆ ನೀತಿಶಾಸ್ತ್ರದ ಸಾರತತ್ವ ಅಂತ ಇದೆ. ಎಸೆನ್ಸ್. ಎಸೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದರ್ಥದಲ್ಲಿ ಜಿಸ್ಟ್ ಅಥವಾ ಸಮ್ಮರಿ, ಸಾರಾಂಶ ಅಂತ ಹೇಳ್ಬಿಟ್ಟು. ಇನ್ನೊಂದು ಇದರ ಸ್ವರೂಪ ಮತ್ತು ಲಕ್ಷಣಗಳು ಹೇಗಿರುತ್ತೆ, ನೀತಿಶಾಸ್ತ್ರದ ಸ್ವರೂಪ ಏನು, ನೀತಿಶಾಸ್ತ್ರ ಅಂದ್ರೇನು, ಇದರ ಪ್ರಮುಖ ಲಕ್ಷಣಗಳು ಯಾವುದು, ಯಾವ ರೀತಿ ಈ ಒಂದು ವಿಷಯ ಇರುತ್ತೆ ಅಂತ ಇನ್ ಸಿಂಪಲ್ ಆಗಿ ನೀತಿಶಾಸ್ತ್ರದ ಬಗ್ಗೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡಿಕೊಳ್ಳೋದು ಮೊದಲನೇ. ಎರಡನೇ ಅಂಶ ಏನಪ್ಪಾ ಇದೆ ಅಂತಂದ್ರೆ ಡಿಟರ್ಮಿನೆನ್ಸ್ ಆಫ್ ಎಥಿಕ್ಸ್ ಅಂತ ಇದೆ. ನೀತಿಶಾಸ್ತ್ರದ ನಿರ್ಣಾಯಕ ಅಂಶಗಳು ಅಂತ. ನಾವು ಇವತ್ತಿನ ದಿವಸ ಹಲವಾರು ವಿಷಯಗಳನ್ನ ನಿಮಗೆ ಪ್ರಶ್ನೆ ಕೇಳಿದ್ರೆ, ವ್ಯಭಿಚಾರವನ್ನ ಕಾನೂನುಬದ್ಧಗೊಳಿಸುವುದು ಸರಿಯೇ ತಪ್ಪೇ, ಡ್ರಗ್ಸ್ ಗಳನ್ನ ಲೀಗಲೈಸ್ ಮಾಡೋದು ಸರಿನಾ ತಪ್ಪ, ಪ್ರಾಣಿಗಳನ್ನ ಮೃಗಾಲಯದಲ್ಲಿ ಇಡ್ತಕ್ಕಂಥದ್ದು ಸರಿನಾ ತಪ್ಪ, ಮಾಂಸಾಹಾರ ಸೇವನೆ ತಪ್ಪ ಸರಿನಾ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ನಿಮ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು. ನಿಮ್ಮದೇ ಆದಂತಹ ಸರಿ ತಪ್ಪುಗಳ ಪರಿಕಲ್ಪನೆಗಳಿರುತ್ತೆ. ಆ ಪರಿಕಲ್ಪನೆಗೆ ಕಾರಣವಾಗುವಂತಹ ಅಂಶಗಳ್ಯಾವುದು ಅಂತ ತಿಳ್ಕೊಳ್ಳೋದೇನೆ ಡಿಟರ್ಮಿನೆನ್ಸ್ ಆಫ್ ಎಥಿಕ್ಸ್. ನೆಕ್ಸ್ಟ್ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಅಂತ ಇದೆ. ನಾವು ಅಂದ್ರೆ ಕಾನ್ಸಿಕ್ವೆನ್ಸಸ್ ಅಂತಂದ್ರೆ ಏನು, ಪರಿಣಾಮಗಳು ಅಂತ. ನೀತಿ ಶಾಸ್ತ್ರವನ್ನ ನಮ್ಮ ಜೀವನದಲ್ಲಿ ಅನುಸರಿಸೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಆಗುತ್ತೆ, ಅನುಸರಿಸಿದ್ರೆ ಏನೇನಾಗುತ್ತೆ, ಅನುಸರಿಸದೇ ಇದ್ರೆ ಏನೇನಾಗುತ್ತೆ, ನೀತಿ ಪಾಲನೆಯನ್ನ ಮಾಡದೆ ಹೋದಾಗ ಏನೇನಾಗುತ್ತೆ, ಮಾಡಿದ್ರೆ ಹೇಗಿರುತ್ತೆ ಸಮಾಜ ಅನ್ನುವಂತ ಚರ್ಚೆ ಮಾಡೋದೇನೆ ಪರಿಣಾಮಗಳು ಅಂತ. ಅದಾದ್ಮೇಲೆ ಹೋಗ್ತಾ ಈ ನೀತಿ ಶಾಸ್ತ್ರದಲ್ಲಿ ವಿವಿಧ ಆಯಾಮಗಳಿದೆ. ಅದನ್ನೇ ನಾವು ಡೈಮೆನ್ಷನ್ಸ್ ಆಫ್ ಎಥಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ನೀವು ಯಾವುದೋ ಒಂದ್ಸಲ ಸರಿಯಾದ ನಿರ್ಧಾರವನ್ನ ತಗೋಬೇಕು ಅಂದ್ರೆ ಯಾವ ರೀತಿಯಲ್ಲಿ ತಗೋಬೇಕು, ಅದಕ್ಕೆ ಹಲವಾರು ಆಯಾಮಗಳಿದೆ. ಆಯಾಮಗಳನ್ನ ನಾವು ಉಪಯುಕ್ತತಾ ವಿಧಾನ, ಸದ್ಗುಣಗಳ ವಿಧಾನ, ನ್ಯಾಯೋಚಿತ ವಿಧಾನ, ಸಾರ್ವತ್ರಿಕ ಒಳಿತು ವಿಧಾನ, ಹಕ್ಕುಗಳ ವಿಧಾನ, ಈ ರೀತಿ ಬೇರೆ ಬೇರೆ ವಿಧಾನಗಳಿದೆ. ಇವೆಲ್ಲವೂ ಕೂಡ ನಮ್ಗೊಂದು ಗೈಡೆನ್ಸ್ ಅಥವಾ ಮಾರ್ಗದರ್ಶನವನ್ನ ಕೊಡುತ್ತೆ, ಯಾವ ರೀತಿಯಲ್ಲಿ ನಾವು ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಇದನ್ನ ಡೈಮೆನ್ಷನ್ಸ್ ಆಫ್ ಎಥಿಕ್ಸ್ ಅಂತ ಕರೀತೀವಿ. ಅದಾದ ನಂತರ ನಮಗೆ ಈ ನೀತಿಶಾಸ್ತ್ರ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿರ್ಬೇಕು. ಅದೇ ಅಲ್ದಿರ ನಾವು ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳೊಂದಿಗೆ ಹಲವಾರು ಸಂಬಂಧಗಳನ್ನ ಹೊಂದಿರ್ತೀವಿ. ಸರಳವಾಗಿ ತಿಳಿಸೋದಾದ್ರೆ, ಯಾವ ಸಂಬಂಧದಲ್ಲಿ ಪ್ರೀತಿ ವಾತ್ಸಲ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತೀವೋ ಅಂದ್ರೆ ನಮ್ಮ ಹಾಗೂ ನಮ್ಮ ಕುಟುಂಬದವರ ಸ್ನೇಹಿತರೊಂದಿಗಿನ ಸಂಬಂಧವನ್ನ ಖಾಸಗಿ ಸಂಬಂಧಗಳು ಎಂದು, ಯಾವ ಸಂಸ್ಥೆಯಲ್ಲಿ ನಿಯಮ ನಿರ್ಬಂಧನೆಗಳು ಮುಖ್ಯವಾಗುತ್ತೋ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮುಖ್ಯ ಆಗುತ್ತೋ ಅಂತಹ ಸಂಬಂಧವನ್ನ ಸಾರ್ವಜನಿಕ ಸಂಬಂಧ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ನೀತಿ ಅಂತಕ್ಕಂಥದ್ದು ಅಥವಾ ಯಾವುದು ಸರಿ ತಪ್ಪು ಪರಿಕಲ್ಪನೆಗಳು ಖಾಸಗಿ ಸಂಬಂಧಗಳಲ್ಲಿ ಹೇಗಿರ್ಬೇಕು, ಸಾರ್ವಜನಿಕ ಸಂಬಂಧಗಳಲ್ಲಿ ಹೇಗಿರ್ಬೇಕು, ಏನಕ್ಕೆ ಹಾಗೇ ಇರಬೇಕು, ಇದರ ಪ್ರಾಮುಖ್ಯತೆ ಏನು ಅಂತೆಲ್ಲ ಚರ್ಚೆ ಮಾಡುವಂತ ವಿಷಯನೇ ಖಾಸಗಿ ಹಾಗೂ ಸಾರ್ವಜನಿಕ ಸಂಬಂಧಗಳಲ್ಲಿ ನೈತಿಕತೆ ಅಥವಾ ನೀತಿಶಾಸ್ತ್ರ. ಅದಾದ್ಮೇಲಿಂದ ನಮಗ್ ಬರ್ತಾ ಈ ಒಂದು ಸೆಕ್ಷನ್ ಏನಿದೆ ಅಂತಂದ್ರೆ, ಇವಾಗ ಎಥಿಕ್ಸ್ ಒಬ್ಬ ವ್ಯಕ್ತಿಯಲ್ಲಿ ತಿಳ್ಕೊಂಡ್ವಿ, ಖಾಸಗಿ ಸಂಬಂಧ ಆಯ್ತು, ಸಾರ್ವಜನಿಕ ಸಂಬಂಧ ಆಯ್ತು. ನೆಕ್ಸ್ಟ್ ಅವ್ರು ಬರ್ತಾರೆ ಸಾರ್ವಜನಿಕ ಆಡಳಿತದಲ್ಲಿ ನೈತಿಕತೆ, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸ್ಟೇಟಸ್. ಇವಾಗ ವಸ್ತುಸ್ಥಿತಿ ಹೇಗಿದೆ, ಇವಾಗ ನಿಜವಾಗ್ಲೂ ಸಾರ್ವಜನಿಕ ಆಡಳಿತದಲ್ಲಿ ನೈತಿಕತೆ ಇದೆಯಾ ಇಲ್ವಾ, ಪ್ರಾಬ್ಲಮ್ಸ್ ಏನು, ಸೊ ಇಲ್ಲಿರುವಂತಹ ಸಮಸ್ಯೆಗಳೇನು, ಸಮಸ್ಯೆಗಳನ್ನ ತಿಳ್ಕೊಂಡ್ಮೇಲೆ ಅವ್ರು ಹೇಳದೇ ಇದ್ರು ನಾವೇನ್ ತಿಳ್ಕೊಬೇಕು, ಪರಿಹಾರಗಳನ್ನು ಕೂಡ ತಿಳ್ಕೊಬೇಕು. ಸೊ ಅದು ಆ ಟಾಪಿಕ್ ಅಲ್ಲಿ ಇದೆ. ಅದಾದ್ಮೇಲಿಂದ ನಾವು ಹಲವಾರು ಸಲ ನೈತಿಕ ಸಂದಿಗ್ಧತೆಗಳನ್ನ ಎದುರಿಸ್ತೀವಿ. ಅದು ಖಾಸಗಿ ಸಂಸ್ಥೆಗಳಲ್ಲಿ ಆಗಿರ್ಬೋದು ಅಥವಾ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಆಗಿರ್ಬೋದು. ನೈತಿಕ ಸಂದಿಗ್ಧತೆಗಳು, ಎಥಿಕಲ್ ಡೈಲೆಮಾಸ್ ಅನ್ನ ಫೇಸ್ ಮಾಡ್ತೀವಿ. ಸರಳವಾಗಿ ತಿಳಿಸೋದಾದ್ರೆ, ಇವಾಗ ಕರೋನಾ COVID-19 ಅನ್ನುವಂತ ಸಿಚುಯೇಷನ್ ಬಂದಿದೆ. ಈಗ ಲಾಕ್ ಡೌನ್ ಮಾಡ್ಬೇಕಾ ಬೇಡವಾ ಅಂತ, ಎಕಾನಮಿ ಮುಖ್ಯನಾ ಅಥವಾ ಲೈಕ್ ಏನು ಕಾಮನ್ ಪೀಪಲ್. ಇವಾಗ ಒಂದ್ ಕಡೆ ಎಕಾನಮಿ ಮುಖ್ಯ ಅಂತಂದ್ರೆ, ಎಕಾನಮಿಕ್ ಬಗ್ಗೆ ನಾವೇನಾದ್ರೂ ಫೋಕಸ್ ಮಾಡಿದ್ರೆ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗುವಂತ ಅವಕಾಶ ಇದೆ. ಒಂದು ಕಡೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಿರೋದನ್ನು ತಡಿಬೇಕು, ಅಟ್ ದಿ ಸೇಮ್ ಟೈಮ್ ಎಕಾನಮಿ ಕೂಡ ಫೋಕಸ್ ಮಾಡಬೇಕು. ಯಾವ್ದಕ್ ಪ್ರಯಾರಿಟಿ ಕೊಡಬೇಕು, ಒಬ್ಬ ವ್ಯಕ್ತಿಯ ಜೀವನಾಧಾರ ಲೈವ್ಲಿಹುಡ್ ಮುಖ್ಯನಾ ಅಥವಾ ಜೀವ ಮುಖ್ಯನಾ ಅನ್ನೋದೇ ಒಂದು ನೈತಿಕ ಸಂದಿಗ್ಧತೆ.
ಇನ್ನೊಂದು, ಇವಾಗ ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಹೇಳೋದಾದ್ರೆ ಇದೇ ಕೊರೋನಾ ಸಿಚುಯೇಷನ್ ಅಲ್ಲಿ ನಾವು ತಗೊಂಡ್ರೆ, ಇವಾಗ ಒಂದು ನಮ್ಮ ಸಂಸ್ಥೆನಲ್ಲಿ ಹಲವಾರು ವರ್ಷಗಳಿಂದ, ಸಪೋಸ್ ಒಂದು 10 ವರ್ಷಗಳಿಂದ ಕೂಡ ಹಲವಾರು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಒಂದು ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಅನ್ಕೊಳ್ಳೋಣ. ಏನಾಗಿದೆ ಅಂತಂದ್ರೆ, ಈ ಕೊರೋನಾ ಸಿಚುಯೇಷನ್ ಇಂದ ನಮ್ಮ ಪ್ರಾಡಕ್ಟ್ಸ್ ಗಳಿಗೆ ಡಿಮಾಂಡ್ ತುಂಬಾ ಕಡಿಮೆ ಆಗೋಗಿದೆ. ದ ಓನ್ಲಿ ಆಪ್ಷನ್ ಏನಪ್ಪಾ ಅಂದ್ರೆ ನಾವು ಕೆಲವು ಕೆಲಸಗಾರನ ತೆಗೆದಾಕ್ಬಿಡ್ಬೇಕು. ಸೊ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೇಕು ಅಂತಂದ್ರೆ ಕೆಲಸದವ್ರನ್ನ ತೆಗೆದಾಕ್ಬೇಕು. ಆದ್ರೆ ಅಟ್ ದಿ ಸೇಮ್, ಈ ಕರೋನಾ ಅಂತ ಒಂದು ಸಿಚುಯೇಷನ್ ಅಲ್ಲಿ ನಾವು ತೆಗೆದಾಕಿದ್ರೆ ಅವರಿಗೆ ಬೇರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಇಷ್ಟು ವರ್ಷ ನಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವ್ರನ್ನ ತೆಗೆದಾಕಿದ್ರು ಪ್ರಾಬ್ಲಮ್, ತೆಗೆದಾಕದೇ ಇದ್ರು ಪ್ರಾಬ್ಲಮ್. ತೆಗೆದಾಕಬೇಕು ಅಂತಂದ್ರೆ ಎಂತವ್ರನ್ನ ತೆಗೆದಾಕ್ಬೇಕು, ಹೇಗೆ, ಏನು, ನಾವು ಹೇಗೆ ಡಿಸೈಡ್ ಮಾಡೋಣ, ಇವೇ ಕೆಲವು ಸಂದಿಗ್ಧತೆಗಳು. ಓಕೆ, ಸೊ ಈ ರೀತಿಯ ಹಲವಾರು ನೈತಿಕ ಸಂದಿಗ್ಧತೆಗಳು ಖಾಸಗಿ ಸಂಸ್ಥೆಗಳಲ್ಲಿ ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಬರುತ್ತೆ. ಅವುಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇಂಥ ಸಂದಿಗ್ಧತೆಗಳೇನು, ಅದನ್ನು ಹೇಗೆ ಪರಿಹರಿಸಬಹುದು ಅಂತ ಚರ್ಚೆ ಮಾಡ್ತೀವಿ. ಅದಾದ್ಮೇಲಿಂದ ನಮ್ಗೆ ನೈತಿಕವಾಗಿ ಮಾರ್ಗದರ್ಶನ ಬೇಕು. 2 ಪ್ರಮುಖ ಮಾರ್ಗದರ್ಶನಗಳಿದೆ ನಮ್ಮೆಲ್ಲರಲ್ಲಿ. ಆತ್ಮಸಾಕ್ಷಿ, ಧರ್ಮ ಪ್ರಜ್ಞೆ ಅನ್ನೋದಿರುತ್ತೆ. ಈ ಆತ್ಮಸಾಕ್ಷಿ ನಮಗೆ ಗೈಡ್ ಮಾಡ್ತಾ ಇರುತ್ತೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ. ಅದು ಬಿಟ್ರೆ ಇನ್ನೊಂದು ನಮಗೆ ಗೈಡೆನ್ಸ್ ಯಾವ್ದಪ್ಪ ಕೊಡುತ್ತೆ ಅಂದ್ರೆ, ಒಂದು ದೇಶದ ಕಾನೂನು ಕೂಡ ಏನ್ ಹೇಳುತ್ತೆ, ಇದು ಮಾಡಿ, ಇದು ಸರಿ, ಇದು ಮಾಡಬೇಡಿ, ಇದು ತಪ್ಪು ಅಂತ ಹೇಳುತ್ತೆ. ಸೊ ಹಾಗಾಗಿ ಕಾನೂನು, ನಿಯಮ, ನಿರ್ಬಂಧನೆಗಳು ಅಂದ್ರೆ ಏನು, ಅವುಗಳಿಗೆ ಇರುವಂತ ವ್ಯತ್ಯಾಸಗಳೇನು, ಇವೆರಡು ಕೂಡ, ಒಂದು ಆತ್ಮಸಾಕ್ಷಿ, ಇನ್ನೊಂದು ಕಾನೂನು, ಹೇಗೆ ನೈತಿಕ ಮಾರ್ಗದರ್ಶಕಗಳಾಗಿ ಉಪಯೋಗ ಆಗುತ್ತೆ ಅಂತಕ್ಕಂಥ ಚಾಪ್ಟರ್ ಅನ್ನು ನಾವು ಈ ಸೆಕ್ಷನ್ 1 ಅಲ್ಲೇ ನೋಡ್ತೀವಿ. ಮುಂದೆ ಹೋಗ್ತಾ ಈ ಸೆಕ್ಷನ್ 1 ಅಲ್ಲೇನೆ ನಮ್ಗೆ ಉತ್ತರದಾಯಿತ್ವ ಹಾಗೂ ನೈತಿಕ ಆಡಳಿತ ಅಂತ. ಉತ್ತರದಾಯಿತ್ವ ಅಂತಂದ್ರೆ ಏನು? ಐ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮೈ ಆಕ್ಷನ್ಸ್ ಅಂಡ್ ಇನ್ಆಕ್ಷನ್. ಸರಳವಾಗಿ ತಿಳಿಸುವುದಾದರೆ, ನಮ್ಮ ಕ್ರಿಯೆ ಹಾಗೂ ನಿಷ್ಕ್ರಿಯೆಗಳಿಗೆ ನಾವು ಜವಾಬ್ದಾರರಾಗಿರ್ಬೇಕು. ಯಾವುದೋ ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ಅಂತ ಕೊಟ್ಟಾಗ ಅವ್ರು ಅದನ್ನ ಮಾಡಿದ್ರ ಇಲ್ವಾ, ಏನಕ್ಕೆ ಮಾಡಿದ್ರು, ಏನಕ್ಕೆ ಮಾಡ್ಲಿಲ್ಲ, ಎಷ್ಟು ದಕ್ಷತೆಯಿಂದ ಮಾಡಿದ್ರು, ಪರಿಣಾಮಕಾರಿ ತತ್ವದಿಂದ ಮಾಡಿದ್ರು ಅಂತಕ್ಕಂಥದ್ದು ಉತ್ತರದಾಯಿತ್ವ. ಸರಳವಾಗಿ ಈ ನಿಜವಾಗ್ಲೂ ಉತ್ತರದಾಯಿತ್ವ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಇದೆಯಾ ಇಲ್ವಾ, ಅದನ್ನ ಹೇಗ್ ತರ್ಬೋದು ಅಂತಂದ್ರೆ ನೈತಿಕ ಆಡಳಿತ ಅನ್ನೋದು ಹೇಗೆ ಸೃಷ್ಟಿಯಾಗತ್ತೆ ಅನ್ನುವಂತ ಚರ್ಚೆ ಮಾಡಿ. ಇನ್ನ ನೈತಿಕ ಮೌಲ್ಯಗಳಿದೆ, ಬಟ್ ಅದನ್ನ ಯಾವ್ಯಾವ ಅಂಶಗಳ ಮೂಲಕ ಅಥವಾ ಏನೇನನ್ನ ಮಾಡಿದ್ರೆ ಇನ್ನಷ್ಟು ಬಲಗೊಳಿಸಬಹುದು. ಸರ್ಕಾರದಲ್ಲಿರುವ ನೈತಿಕತೆ, ಆಡಳಿತದಲ್ಲಿರುವಂತ ನೈತಿಕತೆಯನ್ನ ಇನ್ನಷ್ಟು ಬಲಗೊಳಿಸ್ಬೇಕಂದ್ರೆ ಏನೇನ್ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್. ಸೊ ನೀತಿಶಾಸ್ತ್ರ ಒಬ್ಬ ವ್ಯಕ್ತಿಯಲ್ಲಾಯ್ತು, ಖಾಸಗಿ ಸಂಬಂಧ ಆಯ್ತು, ಸಾರ್ವಜನಿಕ ಸಂಬಂಧ ಆಯ್ತು, ಸಾರ್ವಜನಿಕ ಆಡಳಿತಗಳಾಯ್ತು. ಅದಾದ್ಮೇಲಿಂದ ಈ ನೀತಿಶಾಸ್ತ್ರ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕೂಡ ಮುಖ್ಯ ಆಗುತ್ತೆ. ಯಾವ ಒಂದು ದೇಶ ಇನ್ನೊಂದು ದೇಶದ ಜೊತೆ ಸಂಬಂಧವನ್ನ ಹೊಂದಿದಾಗ, ಒಂದು ದೇಶ ಇನ್ನೊಂದು ದೇಶದ ಜೊತೆ ಸಹಾಯವನ್ನ ಮಾಡುವಾಗ ಯಾವ ಯಾವ ನೈತಿಕ ಅಂಶಗಳನ್ನ ಅವರು ಗುರುತಿನಲ್ಲಿ ಇಟ್ಕೋಬೇಕು ಅಂತ ಹೇಳುವಂತದ್ದೇ ಎಥಿಕಲ್ ಇಶ್ಯೂಸ್ ಇನ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂಡ್ ಫಂಡಿಂಗ್. ಅಷ್ಟೇ ಅಲ್ದಿರ, ಇವತ್ತಿನ ದಿವಸ ಕಾರ್ಪೊರೇಟ್ ಸಂಸ್ಥೆಗಳಿದ್ದಾವೆ, ಇನ್ಫೋಸಿಸ್, ವಿಪ್ರೋ, IBM ಅಂತಹ ಕಾರ್ಪೊರೇಟ್ ಸಂಸ್ಥೆಗಳು. ಆ ಆಡಳಿತದಲ್ಲೂ ಕೂಡ ನೈತಿಕತೆ ಅನ್ನೋದಿರ್ಬೇಕು. ಕಾರ್ಪೊರೇಟ್ ಸಂಸ್ಥೆಗಳು ಅಂದ್ರೇನು, ಕಾರ್ಪೊರೇಟ್ ಆಡಳಿತ ಅಂದ್ರೇನು, ಇದರಲ್ಲಿ ಯಾವ್ಯಾವ ನೈತಿಕ ಅಂಶಗಳಿರ್ಬೇಕು ಅನ್ನುವಂಥದ್ದು. ಅದಾದ ನಂತರ ಈ ಮೊದಲನೇ ಸೆಕ್ಷನ್ ಅಲ್ಲೇ ನಮ್ಗೆ ಇರುವಂತ 3 ಸೆಕ್ಷನ್ ಅಲ್ಲಿ ಸ್ವಲ್ಪ ಲೆಂಥಿಯಸ್ಟ್ ಒಂದೇನಪ್ಪಾ ಅಂತಂದ್ರೆ ಈ ಸೆಕ್ಷನ್ ಸಾರ್ವಜನಿಕ ಸೇವೆಯ ಪರಿಕಲ್ಪನೆ ಅಂತಿದೆ. ಇಲ್ಲಿ ಸಾರ್ವಜನಿಕ ಸೇವೆ ಅಂದ್ರೆ ನಾವೆಲ್ಲರೂ ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಅದಕ್ಕೋಸ್ಕರ ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತಿದೀವಿ, ಆಫೀಸರ್ ಆಗಿದ್ದೀವಿ. ಆ ಪಬ್ಲಿಕ್ ಸರ್ವಿಸ್ ಅನ್ನ ಪರಿಕಲ್ಪನೆ ಇದೆ. ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಯಾರು, ಹೇಗಿರ್ಬೇಕು ಅಂತ ತಿಳ್ಕೊಳ್ಳುವಂತ ಅಂಶ. ಇನ್ನ ಇವತ್ತಿನ ದಿವಸ ಒಂದು ಸರ್ಕಾರ ಅಂತಿದೆ, ಅದೇನೋ ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುತ್ತೆ, ಪಬ್ಲಿಕ್ ವೆಲ್ಫೇರ್ ಎಲ್ಲವೂ ಮಾಡುತ್ತಲ್ಲ. ಈ ಸರ್ಕಾರ ಅನ್ನೋದು ಏನಕ್ಕೆ ಇರಬೇಕು, ಇದ್ರೆ ಹೇಗಿರಬೇಕು ಅನ್ನೋದಕ್ಕೆ ಕೆಲವು ತತ್ವಜ್ಞಾನಿಗಳು ತಮ್ಮದೇ ಆದಂತ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏನಕ್ಕೋಸ್ಕರ ಸರ್ಕಾರ ಇರಬೇಕು ಮತ್ತು ಇದ್ರೆ ಆ ಸರ್ಕಾರ ಹೇಗಿರಬೇಕು, ಇದಕ್ಕೆ ಸಂಬಂಧಿಸಿದಂತೆ ತತ್ವಜ್ಞಾನಿಗಳ ಅಭಿಪ್ರಾಯವೇ ಆಡಳಿತದ ತಾತ್ವಿಕ ತಳಹದಿ ಅಥವಾ ಫಿಲಾಸಫಿಕಲ್ ಬೇಸಿಸ್ ಆಫ್ ಗವರ್ನೆನ್ಸ್ ಅಂತ ಕರಿತಾ ಇದ್ವಿ. ಓಕೆ, ಇನ್ನು ಆಡಳಿತದಲ್ಲಿ ನೈತಿಕತೆ ಬರಬೇಕು ಅಂತಂದ್ರೆ ನಾವು ಸರ್ಕಾರ ಏನಕ್ಕೆ ಬೇಕು ಅಂತ ನಾವು ತಿಳ್ಕೊಂಡ್ವಿ, ಸಾರ್ವಜನಿಕ ಸೇವೆ ಅಂತಂದ್ರೆ ಏನು ತಿಳ್ಕೊಂಡ್ವಿ. ಅದ್ರಲ್ಲಿ ಪ್ರಮುಖವಾಗಿ ಬೇಕಾಗಿರೋದೇನಪ್ಪಾ ಅಂದ್ರೆ ಪಾರದರ್ಶಕತೆ. ನಾನು ಯಾವಾಗ ಒಬ್ಬ ಸರ್ಕಾರನಾಗಿ ಒಂದು ನಾನು ಮಾಡುವಂತ ಎಲ್ಲ ಕೆಲಸಗಳು ಸಾರ್ವಜನಿಕರಿಗೆ ಗೊತ್ತಾಗ್ತಿದೆ ಅಂತಂದ್ರೆ ನಾವು ಕೇರ್ಫುಲ್ ಆಗಿರ್ತೀವಿ. ಜನ ನಮ್ಮನ್ನ ನಾಳೆ ಪ್ರಶ್ನೆ ಕೇಳಬೇಕು ಅಂದ್ರು ಏನೇನ್ ನಡೀತಿದೆ ಅಂತ ಗೊತ್ತಾಗ್ಬೇಕು. ನಿಮ್ಮ ಹತ್ರ ಎಷ್ಟು ದುಡ್ಡು ತಗೋತಾ ಇದೀವಿ, ಅದನ್ನ ಯಾವ ತರ ಉಪಯೋಗಿಸ್ಕೊತಾ ಇದೀವಿ, ಇನ್ ಸಿಂಪಲ್ ಆಗಿ ಜನಸಾಮಾನ್ಯರಿಗೆ ತಿಳಿಸೋದೇನೆ ಪಾರದರ್ಶಕತೆ. ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಹಂಚಿಕೆ, ಮಾಹಿತಿ ಹಕ್ಕು ಇವುಗಳೆಲ್ಲವೂ ಇದೆ. ಇವುಗಳಿಗೆ ಇರುವಂತ ಸಂಬಂಧ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳಿ.
ನೆಕ್ಸ್ಟ್ ಒಂದು ಸಂಸ್ಥೆಗೆ ಸಂಬಂಧಿಸಿದಂತೆ ಅದ್ರಲ್ಲಿ ಮಾಡುವಂತ ಉದ್ಯೋಗಿಗಳಿಗೆ ನೋಡಪ್ಪ ನೀನ್ ಇಂತಿಂತ ವರ್ತನೆಯನ್ನ ಫಾಲೋ ಮಾಡಬೇಕು, ಇಂತಿಂತದ್ ಮಾಡಬಾರದು ಅಂತ ತಿಳಿಸೋದನ್ನೇ ಕೋಡ್ ಆಫ್ ಕಂಡಕ್ಟ್ ಅಥವಾ ವರ್ತನಾ ಸಂಹಿತೆ ಅಂತ ಕರಿತೀವಿ. ಅದೇ ತರ ಒಂದು ಸಂಸ್ಥೆ ಆಗಿದ್ರೆ ನಾವು ಇಂತಹ ಮೌಲ್ಯಗಳನ್ನ ನಾವು ನಮ್ಮ ಸಂಸ್ಥೆಯಲ್ಲಿ ಅನುಸರಿಸ್ತೀವಿ ಅಂತ ಹೇಳೋದನ್ನೇ ಕೋಡ್ ಆಫ್ ಎಥಿಕ್ಸ್ ಅಥವಾ ನೀತಿ ಸಂಹಿತೆ ಅಂತ ಕರಿತೀವಿ. ಅವುಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಮುಂದೆ ಹೋಗ್ತಾ ಸಿಟಿಸನ್ ಚಾರ್ಟರ್ ಅಂತ ಇದೆ, ನಾಗರಿಕ ಸನ್ನದ್ಧಗಳು ಅಂತ ಹೇಳ್ಬಿಟ್ಟು. ನಾವು ಒಂದು ಸಂಸ್ಥೆಯಲ್ಲಿ ಹೋದಾಗ ಎಷ್ಟೊಂದ್ಸಲ ಭ್ರಷ್ಟಾಚಾರ ಏನಕ್ಕಾಗುತ್ತೆ ಅಂದ್ರೆ ಸಾಮಾನ್ಯ ಪ್ರಜೆಗಳಿಗೆ ಈ ಕೆಲಸ ಯಾರು ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ದಿನದಲ್ಲಿ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಒಂದು ಸಂಸ್ಥೆ ನಾವು ಇಂತಹ ಕಾರ್ಯಗಳನ್ನ ಮಾಡ್ತೀವಿ, ಇಂತಿಂತ ಗುಣಮಟ್ಟದಲ್ಲಿ ಮಾಡ್ತೀವಿ, ಇಷ್ಟು ಸಮಯದಲ್ಲಿ ಮಾಡ್ತೀವಿ, ಮತ್ತು ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಇಂಥ ವ್ಯಕ್ತಿಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ನಿಮಗೆ ಕೊಟ್ಟಿರುವಂತ ಒಂದು ಡಾಕ್ಯುಮೆಂಟ್ ಅನ್ನ ನಾವು ನಾಗರಿಕ ಸನ್ನದ್ಧಗಳು ಅಂತ ಕರಿತೀವಿ. ಈ ಡಾಕ್ಯುಮೆಂಟ್ಸ್ ಏನು, ಅದಿದೆಯಾ ಇಲ್ವಾ, ಇದ್ರೆ ಹೇಗೆ ನಮ್ಗೆ ಆ ಆಡಳಿತದಲ್ಲಿ ನೀತಿಯನ್ನ ತಗೊಂಡ್ ಬರಬಹುದು, ನೈತಿಕತೆಯನ್ನ ತಗೊಂಡ್ ಬರಬಹುದು ಅಂತ ನಾವು ಸಿಟಿಸನ್ ಚಾರ್ಟರ್ ಅಲ್ಲಿ ಚರ್ಚೆ ಮಾಡಿ. ಅದೇ ತರ ನಮ್ಗೆ ವರ್ಕ್ ಕಲ್ಚರ್ ಅಂತ ಇದೆ, ವೃತ್ತಿ ಸಂಸ್ಕೃತಿ. ಸರಳವಾಗಿ ಹೇಳೋದಂದ್ರೆ ಸಂಸ್ಕೃತಿ ಅಂತಂದ್ರೆ ಜೀವನ ವಿಧಾನ. ವರ್ಕ್ ಕಲ್ಚರ್ ಅಂತಂದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತ ಉದ್ಯೋಗಿಗಳು ತಮ್ಮ ಸಹೋದ್ಯೋಗಿಗಳಂತೆ ಯಾವ ರೀತಿಯ ಸಂಬಂಧವನ್ನ ಹೊಂದಿದ್ದಾರೆ, ಸೌಹಾರ್ದಯುತವಾಗಿದ್ದಾರಾ ಇಲ್ವಾ, ಮತ್ತು ಒಂದು ಉದ್ಯೋಗವನ್ನ ನೀಡ್ತಾ ಇರೋರು, ಉದ್ಯೋಗವನ್ನು ಮಾಡ್ತಿರೋರು, ಇವ್ರ ಮಧ್ಯೆ ಯಾವ ರೀತಿಯ ಒಂದು ಸಂಬಂಧ ಇದೆ, ಹೇಗಿದೆ, ಹೇಗಿರ್ಬೇಕು. ಉದಾಹರಣೆ ವೆರಿ ಸಿಂಪಲ್ ಆಗಿ, ಇವಾಗ ಪ್ರೈವೇಟ್ ಕಂಪನಿಗಳಲ್ಲಿ ಆ ಕಂಪನಿ ಸಿಇಒ ಇದ್ದಾರೆ ಅಂತ ಅನ್ಕೊಳ್ಳಿ. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಅವ್ರನ್ನ ಹೆಸರಿಟ್ಟು ಕರೆದೇ ಮಾತಾಡಿಸ್ಬೋದು. ಲೈಕ್ ಹೈ ಟೋನಿ ಹೌ ಆರ್ ಯು ಅಂತ, ಅಲ್ಲಿ ಸರ್ ಅಂತ ಏನು ಕರೆಯುವಂತ ಅವಶ್ಯಕತೆ ಇರೋದಿಲ್ಲ. ಅದೇ ನಮ್ ಗೌರ್ಮೆಂಟ್ ಆಫೀಸರ್ಗಳಲ್ಲಿ ಯಾರೊಬ್ಬ ಹೈಯರ್ ಅಥಾರಿಟಿ ಬಂದ್ರೆ ನಾವ್ ಏಜೆಂಟ್ ಸರ್ ನಮಸ್ತೆ ಸರ್ ಅನ್ಬೇಕು, ಅವಾಗ್ಲೇ ಅವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ. ಇಲ್ಲ ಅಂತಂದ್ರೆ ಏನು ದಿಮಾಕು, ಜೂನಿಯರ್ ಆಫೀಸರ್ ಆಗಿದ್ರು ಕೂಡ ಹಿಂಗಿದಾನಲ್ಲ, ನನಗೆ ಒಂದು ನಮಸ್ತೆಯನ್ನು ಕೂಡ ಹೇಳಿಲ್ಲ ಅಂತ ಫೀಲ್ ಎಲ್ಲ ಆಗ್ತಿರುತ್ತೆ. ಅಂದ್ರೆ ಅದೊಂದು ವರ್ಕ್ ಕಲ್ಚರ್ ಅಷ್ಟೇ. ನಾವು ಸರಿನಾ ತಪ್ಪ ಅಂತ ಹೇಳೋದಕ್ಕಿಂತ ಇದು ಒಂದು ವರ್ಕ್ ಕಲ್ಚರ್, ಅದು ಒಂದು ವರ್ಕ್ ಕಲ್ಚರ್. ಅದರಲ್ಲೂ ಕೆಲವು ಅಡ್ವಾಂಟೇಜಸ್, ಇದ್ರಲ್ಲಿ ಒಂಚೂರು ಡಿಸಿಪ್ಲಿನ್, ಒಂಚೂರು ಶ್ರದ್ಧೆ ಅದು ಕೂಡ ಬರ್ಬೋದು, ಅಲ್ಲೊಂಚೂರು ಫ್ರೆಂಡ್ಲಿನೆಸ್ ಬರ್ಬೋದು. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್. ಸೊ ಈ ವರ್ಕ್ ಕಲ್ಚರ್ ಹೇಗಿರುತ್ತೆ, ಹೇಗಿದ್ರೆ ಚೆನ್ನಾಗಿರುತ್ತೆ. ಆಗ ಒಂದು ಉತ್ತಮವಾದಂತ ವೃತ್ತಿ ಸಂಸ್ಕೃತಿಯನ್ನ ತರಬೇಕು ಅಂದ್ರೆ ನೀವು ಒಂದು ಸಂಸ್ಥೆಯ ಹೆಡ್ ಆಗಿದ್ದಾಗ ಏನೇನೆಲ್ಲ ಮಾಡಬಹುದು ಅನ್ನುವಂತಹ ವಿಷಯಗಳನ್ನ ತಿಳ್ಕೊಳ್ತೀವಿ ಈ ಒಂದು ವರ್ಕ್ ಕಲ್ಚರ್ ನಲ್ಲಿ. ಮುಂದೆ ಹೋಗ್ತಾ ಇದೇ ಒಂದು ಸೆಕ್ಷನ್ ಏನಲ್ಲಿ ಇವತ್ತಿನ ದಿವಸ ಸರ್ಕಾರ ನಮ್ಗೆ ಹಲವಾರು ರೀತಿಯ ಸೇವೆಗಳನ್ನ ಕೊಡ್ತಾ ಇದೆ. ಅದು ವಿದ್ಯೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು. ಬಟ್ ಈ ಸೇವೆಗಳನ್ನ ಪಡೆಯುವಾಗ ಜನಸಾಮಾನ್ಯರು ನಿಜವಾಗ್ಲೂ ಖುಷಿ ಇದೆಯಾ, ಖುಷಿಯಿಂದ ಪಡೀತಾ ಇದ್ದಾರ ಜನಸಾಮಾನ್ಯರು? ಸೊ ಆ ಒಂದು ಸೇವಾ ವಿತರಣೆಯ ಗುಣಮಟ್ಟ ಹೇಗಿದೆ, ಹೇಗಿರ್ಬೇಕು ಅಂತ ತಿಳ್ಕೊಳ್ಳೋದೆ ಕ್ವಾಲಿಟಿ ಆಫ್ ಸರ್ವಿಸ್ ಡೆಲಿವರಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಗೆ ಒಂದು ದೇಶಕ್ಕೊಂದು ಕನಸಿದೆ, ಅದು ಎಲ್ಲರನ್ನು ಒಳಗೊಂಡ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತ. ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಹಾಗಾಗ್ಬೇಕು ಅಂದ್ರೆ ಸರ್ಕಾರದ ನಿಧಿ ಅಂದ್ರೆ ಸರ್ಕಾರ ಜನಸಾಮಾನ್ಯರಿಂದ ಸಂಗ್ರಹಿಸಿರುವಂತಹ ಹಣ ಅರ್ಹ ವ್ಯಕ್ತಿಗಳನ್ನ ತಲುಪಬೇಕು, ಅದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಹಾಗಾಗಬೇಕು ಅಂತ ನೋಡಿಕೊಳ್ಳೋದೆ ಅಥವಾ ಹೇಳೋದೇನೆ ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್. ಈ ಪಬ್ಲಿಕ್ ಫಂಡ್ ಅಂದ್ರೆ ಏನು, ಯಾವ ತರ ಉಪಯೋಗ ಆಗ್ತಿದೆ, ಯಾವ ತರ ಉಪಯೋಗ ಆಗಬೇಕು, ಈ ಎಲ್ಲ ಅಂಶಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಅದಾದ್ಮೇಲೆ ಇವತ್ತಿನ ದಿವಸ ಈ ಕರಪ್ಷನ್ ಬಗ್ಗೆ ಚಾಣಕ್ಯ ಹೇಳಿದ್ದ. ಚಾಣಕ್ಯ ಹೇಳ್ತಾನೆ ತನ್ನ ಗ್ರಂಥದಲ್ಲಿ, ನಾವು ನಾಲಿಗೆಯ ತುದಿಯಲ್ಲಿ ಜೇನುತುಪ್ಪವನ್ನಿರಿಸಿ ರುಚಿ ನೋಡಬೇಡವೆಂದರೆ ಸಾಧ್ಯವಿಲ್ಲ. ಅಂದ್ರೆ ಸರ್ಕಾರದಲ್ಲಿ ನಿಮ್ಗೆ ಒಬ್ಬ ಅಧಿಕಾರಿಯಾಗಿದ್ದಾಗ ಸುತ್ತಮುತ್ತ ಎಲ್ಲಾ ಕಡೆ ಹಣ ಇದೆ, ಆ ಹಣ ಕೊಟ್ಬಿಟ್ಟು ನೀವು ಸ್ವಲ್ಪ ನೀವು ತಗೋಬಾರ್ದು ನಿಮ್ ಸ್ವಂತಕ್ಕೆ ಅಂದ್ರೆ ಸೈಕಾಲಜಿಕಲಿ ಸಾಧ್ಯನೇ ಇಲ್ವಂತೆ. ಅದು ಹೇಗ್ ಸಾಧ್ಯ ಇಲ್ಲ ಅಂದ್ರೆ ನಾಲ್ಗೆ ತುದಿನಲ್ಲಿ ಜೇನುತುಪ್ಪ ಇಟ್ಬಿಟ್ಟು ಎಷ್ಟೊತ್ತು ರುಚಿ ನೋಡ್ದಿರ ಇರಕ್ಕಾಗುತ್ತೆ, ಒಂದ್ಸಲನಾದ್ರೂ ನಾಲ್ಗೆನ ಒಳಗಡೆ ಹೇಳ್ಕೊತಾರೆ. ಅಂದ್ರೆ ಸೈಕಾಲಜಿಕಲಿ ಹಾಗಿರುತ್ತೆ ಅಂತ. The fish which is swimming in the water, you cannot find out whether it is drinking the water or not. ನೀರಿನಲ್ಲಿ ಈಜುತ್ತಿರುವ ಮೀನು ಅದು ನೀರು ಕುಡಿಯುತ್ತೇ ಇಲ್ಲವೇ ಎಂದು ತಿಳಿಯಲು ಸಾಧ್ಯವಿಲ್ಲ. ಅಂದ್ರೆ ಸರ್ಕಾರದ ಅಧಿಕಾರಿಗಳು ಅವ್ರು ಆಲ್ರೆಡಿ ಇಂಟೆಲಿಜೆನ್ಸ್ ಇರ್ತಾರೆ, ಅವ್ರಿಗೆ ಕಾನೂನು ಗೊತ್ತು, ಕಾನೂನಲ್ಲಿರೋ ಲೂಪ್ ಹೋಲ್ಸ್ ಗಳು ಗೊತ್ತಿದೆ. ಹಾಗಾಗಿ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನ ನಾವು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಫೈಂಡ್ ಔಟ್ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಅಂದ್ರೆ ಈ ಕರಪ್ಷನ್ ಅನ್ನೋದು ಅವತ್ತಿಗೂ ಚಾಲೆಂಜ್, ಇವತ್ತಿಗೂ ಚಾಲೆಂಜ್. ಇಷ್ಟೊಂದು ತಂತ್ರಜ್ಞಾನಗಳೆಲ್ಲವೂ ಬಂದು ಈ ಕರಪ್ಷನ್ ನ ಕಡಿಮೆ ಮಾಡಬೇಕು ಅಂದ್ರೆ ನಮ್ಗೆ ಇರುವಂತ ಬ್ಯಾರಿಯರ್ಸ್ ಯಾವುದು, ಅಡೆತಡೆಗಳು ಯಾವುದು, ಬಹುದೊಡ್ಡ ಸವಾಲುಗಳೇನು, ಆ ಸವಾಲುಗಳನ್ನ ಓವರ್ಕಮ್ ಮಾಡೋದು ಹೇಗೆ, ಸೋ ದಟ್ ನಾವು ಈ ಕರಪ್ಷನ್ ನ ಕಡಿಮೆ ಯಾವ ರೀತಿಯಲ್ಲಿ ಮಾಡಬಹುದು ಏನು ಅಂತ ಚರ್ಚೆ ಮಾಡ್ತೀವಿ. ಚಾಲೆಂಜಸ್ ಆಫ್ ಕರಪ್ಷನ್. ಇದೇ ಸೆಕ್ಷನ್ ಏನಲ್ಲಿ ನಾವು ನೈತಿಕತೆಯನ್ನ ಕಲಿಬೇಕು ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಕಲಿಬೇಕು.
ಈ ಮಾನವೀಯ ಮೌಲ್ಯಗಳು ಅಂದ್ರೆ ಏನು? ಈ ಮಾನವೀಯ ಮೌಲ್ಯಗಳನ್ನು ಎಲ್ಲಿಂದ ನಾವು ಕಲಿಬಹುದು? ನಮ್ಗೆ ಅಂತ ಕೆಲವರು ಗ್ರೇಟ್ ಲೀಡರ್ಸ್ ಇದ್ದಾರೆ, ಮಹಾನ್ ನಾಯಕರಿದ್ದಾರೆ, ಸಮಾಜ ಸುಧಾರಕರಿದ್ದಾರೆ, ಆಡಳಿತಗಾರರಿದ್ದಾರೆ. ಇವರೆಲ್ಲರ ಜೀವನವನ್ನು ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ. ಅಬ್ದುಲ್ ಕಲಾಂ ಅವರ ಜೀವನವನ್ನೇ ನೋಡಿ ನಾವು ಕಲಿಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನವನ್ನ ನೋಡಿ ಕಲಿಬಹುದು, ಬೋಧನೆಗಳಿಂದಲೂ ಕೂಡ ಕಲಿಬಹುದು, ಅವ್ರು ಹೇಳಿದಂತ ಮಾತುಗಳು ಅವುಗಳಿಂದ. ಇಲ್ಲಿ ನಮ್ಗೆ ಇಂಥದೇ ಲೀಡರ್ಸ್ ಓದಿ ರಿಫಾರ್ಮರ್ಸ್ ಓದಿ ಅಂತ ಏನು ಹೇಳಿಲ್ಲ. ಮ್ಯಾಕ್ಸಿಮಮ್ ಏನ್ ಮಾಡಬಹುದಪ್ಪ ಸಿಲೆಬಸ್ ಅಲ್ಲಿ ಅಂದ್ರೆ, ನಿಮಗೆ ಇಷ್ಟವಾಗುವಂತಹ 5 ಜನ ನಾಯಕರು, 5 ಜನ ಆಡಳಿತಗಾರರು, 5 ಜನ ಸಮಾಜ ಸುಧಾರಕರನ್ನ ನೀವು ಆಯ್ಕೆ ಮಾಡಿ ಅವರ ಜೀವನ ಬೋಧನೆಗಳಿಂದ ನೀವೇನೇನು ಕಲ್ತ್ರಿ ಅಂತ ನೋಟ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಮಾನವೀಯ ಮೌಲ್ಯಗಳೆಂದ್ರೇನು, ಅದಕ್ಕೆ ಸಂಬಂಧಿಸಿದಂತೆ ಒಂದು ಬೇಸಿಕ್ ನೋಟ್ಸ್ ಅನ್ನು ಕೂಡ ಮಾಡಬೇಕು. ಮತ್ತೆ ಇನ್ ಮುಂದಿನ ಸಮಾಜ ಹೇಗಿರುತ್ತೆ ಅನ್ನೋದು ಅವರಿಗೆ ಎಷ್ಟು ಮಾನವೀಯ ಮೌಲ್ಯಗಳಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಾನವೀಯ ಮೌಲ್ಯಗಳನ್ನ ವ್ಯಕ್ತಿಗಳಲ್ಲಿ ಅಂತರ್ಗತಗೊಳಿಸಬೇಕು ಅಂದ್ರೆ, ಮುಂದಿನ ಪೀಳಿಗೆಯಲ್ಲಿ ನಾವು ಅಂತರ್ಗತಗೊಳಿಸಬೇಕು ಅಂತಂದ್ರೆ, ಕುಟುಂಬದ ಪಾತ್ರ ಏನು, ಸಮಾಜದ ಪಾತ್ರ ಏನು, ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದಲ್ಲೂ ಕೂಡ ಸೆಕ್ಷನ್ ಎಗೆ ಸಂಬಂಧಿಸಿದ್ದು. ಇಷ್ಟನ್ನು ಓದಿದ್ರೆ ಅವು KPSC ಅವರು ಹೇಳಿದ್ದಾರೆ ಮಿನಿಮಮ್ ನಿಮ್ಗೆ 80 ಅಂಕಗಳು ಬರುತ್ತೆ. ಮಿನಿಮಮ್ ಎಷ್ಟು ಬರುತ್ತೆ? 80 ಅಂಕಗಳು ನಾವು ಕೊಡ್ತೀವಪ್ಪ ಅಂತ ಹೇಳಿದ್ದಾರೆ. ಸೊ ಇಷ್ಟಕ್ಕೂ ನೀವು ನೋಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಸಪೋಸ್ ಪ್ರತಿ ಟಾಪಿಕ್ ನಾನು ಹೇಳಿದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನೀವು ಒಂದು 2-3 ಪೇಜ್ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಉಪಯೋಗ ಆಗುತ್ತಾ ಇಲ್ವಾ ನೋಡೋಣ. ಅದಂತೂ ಫಸ್ಟ್ ಸ್ಟೆಪ್ ಮಾಡ್ಲೇಬೇಕು. 2ನೇ ಸೆಕ್ಷನ್ ಹೇಳಿದ್ದಾರೆ ನೋಡಪ್ಪ, ಅದೇನು ಅಂದ್ರೆ ಸಮಗ್ರತೆ ಅಂತ. ಸಮಗ್ರತೆ ಅಂದ್ರೆ ವೆರಿ ಸಿಂಪಲ್ ಆಗಿ ಏನು, ನಡತೆಯಲ್ಲಿನ ಸ್ಥಿರತೆ, ಕನ್ಸಿಸ್ಟೆನ್ಸಿ ಆಫ್ ಕ್ಯಾರೆಕ್ಟರ್, ನಮ್ಗೆ ಯಾವ ಸರಿ ತಪ್ಪು ಅನ್ಸುತ್ತೋ ಅದನ್ನ ಕಾರ್ಯರೂಪದಲ್ಲಿ ತೋರಿಸೋದು ಅಂತ ಹೇಳಿದ್ವಲ್ವಾ. ಅದನ್ನ ಹೇಗೆ ಕಾರ್ಯರೂಪದಲ್ಲಿ ತೋರಿಸಬಹುದು ಅಂತಂದ್ರೆ, ಮೊದಲನೇದು ನಿಷ್ಪಕ್ಷಪಾತ, ಇಂಪಾರ್ಶಿಯಾಲಿಟಿ. ನಾನು ಸರ್ಕಾರದ ಸೇವೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವಾಗ ನಮ್ಮ ಮನೆಯವರು, ಇವ್ರು ನಮ್ಮ ಜಾತಿಯವರು, ನಮ್ಮ ಧರ್ಮದವರು, ಈ ರೀತಿಯ ಭೇದ ಭಾವ ಮಾಡಬಾರ್ದು. ಕಾನೂನಿನಲ್ಲಿ ಯಾವ ತರ ಇದೆಯೋ ಆ ಆಧಾರದ ಮೇಲೆ ಅರ್ಹ ವ್ಯಕ್ತಿಗಳಿಗೆ ಕೊಡಬೇಕು. ಅದ್ರಲ್ಲಿ ನಾನು ಸಮಗ್ರತೆಯನ್ನ ತೋರಿಸಬಹುದು. ಪಕ್ಷಾತೀತತೆ, ಈ ನಿಷ್ಪಕ್ಷಪಾತ ಅನ್ನೋದು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಕೂಡ ನನ್ನ ವೈಯಕ್ತಿಕ ಜೀವನದಲ್ಲಿ, ಪರ್ಸನಲ್ ಲೈಫ್ ಅಲ್ಲಿ ಯಾವ್ದೋ ಒಂದು ಫೇವರೇಟ್ ಪಾರ್ಟಿ ಇರ್ಬೋದು, ಅವ್ರಿಗೆ ವೋಟ್ ಹಾಕ್ಬೋದು ನಾನು. ಬಟ್ ಅದ್ರ ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ನಮ್ಗೆ ಯಾವುದೇ ಫೇವರೇಟ್ ಪಾರ್ಟಿ ಇರ್ಬಾರ್ದು. ಅಂಡ್ ಬೇರೆ ಬೇರೆ ಸರ್ಕಾರಗಳು ಬಂದು ಹೋಗ್ತಾ ಇರುತ್ತೆ ಹೊರತು ನಮ್ಗೆ ಇವರೇ ಫೇವರೇಟ್ ಪಾರ್ಟಿ, ಇವ್ರು ಬಂದಾಗ ಮಾತ್ರನೇ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ಇನ್ನೊಂದು ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ನಾನು ಮಾಡಲ್ಲ ಅಂತಿರಬಾರ್ದು. ಹಾಗಿರ್ದಿರ ಇರೋದೇನೆ ಪಕ್ಷಾತೀತತೆ ಅಥವಾ ನಾನ್ ಪಾರ್ಟಿಸನ್ಶಿಪ್. ನಾವು ಹಲವಾರು ಸಲ ನಿರ್ಧಾರಗಳನ್ನ ವ್ಯಕ್ತಿನಿಷ್ಠವಾಗಿ ತಗೋತೀವಿ. ಎಷ್ಟೊಂದ್ ಸಲ ಇವಾಗ ನಾನು ಅಂತಂದ್ರೆ ಒಬ್ಬ ವ್ಯಕ್ತಿ ಲೈಕ್ ನಮ್ದೇ ಆದಂತ ಒಂದು ಕ್ಯಾಸ್ಟ್, ರಿಲಿಜಿಯನ್, ಅದು ಇದು ಅವುಗಳ ಆಧಾರದ ಮೇಲೆ ತಗೋತಾ ಇರ್ತೀವಿ. ಅದನ್ನ ವ್ಯಕ್ತಿನಿಷ್ಠೆ ಅಂತ ಕರಿತೀವಿ. ಇವಾಗ ಯಾವುದೋ ಒಬ್ಬ ಜಿಲ್ಲಾಧಿಕಾರಿಯ ಒಂದು ಮರಣ ಹೊಂದಿದ್ದಾರೆ ಅಂದ ತಕ್ಷಣ ಅಲ್ಲಿ ಅಂದ್ರೆ ಇದು ನಿಜವಾಗ್ಲೂ ಸೂಸೈಡ್ ಅಥವಾ ಮರ್ಡರ್ ಅನ್ನೋದ್ರ ಬಗ್ಗೆ ಅನುಮಾನ ಇದೆ, ಅಥವಾ ಒಬ್ಬ ಫೇಮಸ್ ಹೀರೋ ಸತ್ತೋಗಿದ್ದಾರೆ ಬಟ್ ಸೂಸೈಡ್ ಮರ್ಡರ್ ಅಂತ ಗೊತ್ತಿಲ್ಲ. ನಮ್ಗೆ ಅವ್ರ ಬಗ್ಗೆ ಇರುವಂತ ಒಂದು ಒಪಿನಿಯನ್ ಮೇಲೆ ಇದು ಪಕ್ಕಾ ಸೂಸೈಡ್ ಅಂತ ಕೆಲವರು, ಇಲ್ಲ ಇವ್ರು ವೆರಿ ಹಾನೆಸ್ಟ್ ಆಫೀಸರ್ ಆಗಿದ್ರು, ಇವ್ರು ಸೂಸೈಡ್ ಮಾಡ್ಕೊಳ್ಳಕ್ ಚಾನ್ಸೇ ಇಲ್ಲ, ಯಾರೋ ಮರ್ಡರೇ ಮಾಡಿದ್ದಾರೆ ಅಂತ. ಇವೆರಡೂ ಕೂಡ ಗೊತ್ತಿಲ್ಲ ಯಾವ ಸರಿ ಅಂತ. ಅದು ನಿಮ್ಮ ವ್ಯಕ್ತಿಗತ ಅಭಿಪ್ರಾಯ, ವ್ಯಕ್ತಿನಿಷ್ಠೆ. ಆದ್ರೆ ನಾವು ಸರ್ಕಾರಿ ಸೇವೆಯನ್ನ ಸಲ್ಲಿಸುವಾಗ ಸತ್ಯ ಮತ್ತು ವಾಸ್ತವಾಂಶಗಳ ಆಧಾರದ ಮೇಲೆ ನಿರ್ಧಾರ ತಗೊಳ್ಬೇಕು. ಅದನ್ನೇ ವಸ್ತುನಿಷ್ಠತೆ ಅಥವಾ ಆಬ್ಜೆಕ್ಟಿವಿಟಿ ಅಂತ ಕರೀತೀವಿ. ಇನ್ನು ನೀವು ಸಾರ್ವಜನಿಕ ಸೇವೆಗೆ ಡೆಡಿಕೇಶನ್ ಇರಬೇಕು, ಸಮರ್ಪಣಾ ಭಾವನ್ನ ಹೊಂದಿರಬೇಕು. ನಿಮ್ಮ ಸಮಯ, ಶಕ್ತಿಯನ್ನ ಮತ್ತು ನಿಮ್ಮನ್ನ ನೀವು ಈ ಒಂದು ಸೇವೆಗೋಸ್ಕರ ಮೀಸಲಾಗಿಡಬೇಕಾಗುತ್ತೆ. ಅದನ್ನೇ ಡೆಡಿಕೇಶನ್ ಅಂತ ಕರೀತೀವಿ. ಇನ್ನು ನಮ್ಮ ಸಮಾಜದಲ್ಲಿ ಹಲವಾರು ಜನ ದುರ್ಬಲ ವರ್ಗದವರಿದ್ದಾರೆ. ಅದು ಚಿಲ್ಡ್ರನ್ಸ್, ಸೀನಿಯರ್ ಸಿಟಿಸನ್ಸ್, ಫಿಸಿಕಲಿ ಡಿಸೇಬಲ್ಡ್, ಥರ್ಡ್ ಜೆಂಡರ್, ಮೈನಾರಿಟೀಸ್, ಲೈಕ್ ಈ ತರದ್ದೆಲ್ಲವನ್ನು ನಾವು ನೋಡ್ತಾ ಹೋದ್ರೆ SC, ST, OBC ಆಗಿರ್ಬೋದು ಕ್ಯಾಟಗರಿಗಳು, ಇವನ್ನೆಲ್ಲರನ್ನು ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಕರಿತಾ ಇರ್ತೀವಿ. ಅವರು ಸೋಷಿಯಲಿ ಬ್ಯಾಕ್ವರ್ಡ್ ಇರ್ಬೋದು, ಎಜುಕೇಶನಲಿ ಬ್ಯಾಕ್ವರ್ಡ್ ಇರ್ಬೋದು, ಎಕಾನಮಿಕಲಿ ಬ್ಯಾಕ್ವರ್ಡ್ ಇರ್ಬೋದು, ಫಿಸಿಕಲ್ ಡಿಸೆಬಿಲಿಟೀಸ್ ಇರ್ಬೋದು. ಇಂತಹ ವ್ಯಕ್ತಿಗಳಿಗೆ ಒಬ್ಬ ಸಾರ್ವಜನಿಕ ಸೇವಕರಾದಂತಹ ನೀವು ಸಹಿಷ್ಣುತೆ, ಪರಾನುಭೂತಿ ಹಾಗೂ ಸಹಾನುಭೂತಿಗಳನ್ನ ಹೊಂದಿರಬೇಕು. ಏನಿದು ಅವನ್ನೆಲ್ಲವನ್ನ ತಿಳ್ಕೊತಾ ಹೋಗೋಣ ನಾವು. ಸಹಿಷ್ಣುತೆ ಅಂದ್ರೆ ಇನ್ ಸಿಂಪಲ್ ಆಗಿ ಭಿನ್ನ ಅಭಿಪ್ರಾಯಗಳನ್ನ ಗೌರವಿಸುವುದು. ಎಂಪತಿ ಅಥವಾ ಪರಾನುಭೂತಿ ಅಂತಂದ್ರೆ ನಾವು ಇತರರ ಸಮಸ್ಯೆಗಳನ್ನ ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಕ್ಕಂಥದ್ದು. ಕಂಪಾಷನ್ ಅಥವಾ ಸಹಾನುಭೂತಿ ಅಂದ್ರೆ ಆ ಸಮಸ್ಯೆಯಲ್ಲಿರೋರಿಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅದನ್ನ. ಸೊ ಇವೆಲ್ಲದಕ್ಕೂ ಏನರ್ಥ, ಇನ್ನಷ್ಟು ಡೆಪ್ತ್ ಕೂಡ ನಾವು ತಿಳ್ಕೊತೀವಿ. ಅವ್ರು ಏನ್ ಹೇಳಿದಾರೆ, ಇಷ್ಟೇ ಸೆಕ್ಷನ್ ಇಂದ ನಾವ್ ಏನಂತ ಕೊಡ್ತಿದೀವಿ, 80 ಅಂಕಗಳನ್ನ ಕೊಡ್ತೀವಿ, ಬರೀ ಇಷ್ಟೇ ಪಾಯಿಂಟ್ ಗಳನ್ನ ಓದಿದ್ರೆ ಸಾಕು ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಟಿಫಿಕೇಶನ್ ಅಲ್ಲಿ.
ಇನ್ನ ವಿಭಾಗ 3ಕ್ಕೆ ಬಂದಿದ್ದೀವಿ. ಸೆಕ್ಷನ್ 3ಕ್ಕೆ ಅದ್ರಲ್ಲಿ ಆಪ್ಟಿಟ್ಯೂಡ್ ಇದೆ. ಆಪ್ಟಿಟ್ಯೂಡ್ ಅಲ್ಲಿ ಮೊದಲನೇದೇನಪ್ಪ ಅಂದ್ರೆ ಆಟಿಟ್ಯೂಡ್ ಅಂತ. ಈ ಆಟಿಟ್ಯೂಡ್ ಅಂತಿದೆ ಆಕ್ಚುಲಿ ಸಿಲೆಬಸ್ ಅಲ್ಲಿ 2 ಸಲ ಮತ್ತೆ ಆಪ್ಟಿಟ್ಯೂಡ್ ಬರ್ದಿದ್ದಾರೆ. ಮೇಲ್ಗಡೆ ಟೈಟಲ್ ಆಪ್ಟಿಟ್ಯೂಡ್, ಆ ಕಂಟೆಂಟ್ ಮುಂದೆ ಸಿಲೆಬಸ್ ನಲ್ಲಿ ಆಪ್ಟಿಟ್ಯೂಡ್ ಅಂತಾನೆ ಇದೆ, ಬಟ್ ಆಕ್ಚುಲಿ ಅದು ರಾಂಗ್, ಆಟಿಟ್ಯೂಡ್ ಅಂತ ಅದು ಕರೆಕ್ಟ್ ವರ್ಡ್. ಆಟಿಟ್ಯೂಡ್ ಅಂತಂದ್ರೆ ಏನ, ಇವಾಗ ಆಪ್ಟಿಟ್ಯೂಡ್ ಅಂದ್ರೆ ಹೇಳಿದ್ವಿ ಅದೊಂದು ಸ್ವಾಭಾವಿಕ ಪ್ರತಿಭೆ, ನ್ಯಾಚುರಲ್ ಟ್ಯಾಲೆಂಟ್ ಅಂತ. ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೆ ನಿಮಗೆ ಟ್ಯಾಲೆಂಟ್ ಬೇಕು. ಒಬ್ಬ ಟೀಚರ್ ಆಗಕ್ಕೆ, ಡಾಕ್ಟರ್ ಆಗಕ್ಕೆ, ಲಾಯರ್ ಆಗಕ್ಕೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಕ್ಕೆ, ಸಿನಿಮಾ ಆಕ್ಟರ್ ಆಗೋದಕ್ಕೆ ಎಲ್ಲದಕ್ಕೂ ಟ್ಯಾಲೆಂಟ್ ಬೇಕು. ಅದು ಅಭಿಕ್ಷಮತೆ. ಆಟಿಟ್ಯೂಡ್ ಅಂತಂದ್ರೆ ಏನಪ್ಪಾ ಅಂದ್ರೆ ದೃಷ್ಟಿಕೋನ, ಮನೋಭಾವ, ಮನೋಧೋರಣೆ, ಒಂದು ವಿಷಯ, ವಸ್ತು, ಸ್ಥಳ, ಸಂದರ್ಭಗಳ ಕುರಿತಾದಂತಹ ನಮ್ಮ ಧನಾತ್ಮಕ ಅಥವಾ ಋಣಾತ್ಮಕ ಅಭಿಪ್ರಾಯ, ಮೌಲ್ಯಮಾಪನಗಳು, ಇದೆಲ್ಲವೂ ಹೇಗೆ ಸೃಷ್ಟಿಯಾಗತ್ತೆ, ಇದರ ಒಂದು ವಿಷಯ ಏನು, ಸ್ವರೂಪ ಹೇಗಿರುತ್ತೆ, ಕಾರ್ಯಗಳೇನು, ಈ ಒಂದು ಆಟಿಟ್ಯೂಡ್ ಅನ್ನೋದು ಫಾರ್ಮ್ ಆಗಿದೆ. ಇದಕ್ಕೂ ನನ್ನ ಬಿಹೇವಿಯರ್ಗೂ ಯಾವ ರೀತಿ ಸಂಬಂಧ ಇರುತ್ತೆ. ನಮ್ಮ ಸಮಾಜದಲ್ಲಿ ಆಟಿಟ್ಯೂಡ್ ಏನೋ ಒಂದಿದೆ, ಡಿಸೈರಬಲ್, ಅನ್ಡಿಸೈರಬಲ್, ಏನೋ ಹಿತಕರವಾದದ್ದು ಅಥವಾ ಅಹಿತಕರವಾದದ್ದು ಮನೋಭಾವಗಳಂತೂ ಇದೆ. ಅವುಗಳನ್ನ ಬದಲಾಯಿಸಬೇಕು ಅಂದ್ರೆ 2 ಅಸ್ತ್ರಗಳಿದೆ, ಒಂದು ಸಾಮಾಜಿಕ ಪ್ರಭಾವ ಮತ್ತು ಮನವೊಲಿಕೆ. ಇವುಗಳು ಹೇಗೆ ಅದನ್ನು ಉಪಯೋಗಿಸಿ ನಾವು ಜನಸಾಮಾನ್ಯರ ಇವತ್ತಿನ ದಿವಸ ಸ್ವಚ್ಛ ಭಾರತ್ ಅಭಿಯಾನ್ ಸಕ್ಸಸ್ ಆಗ್ಬೇಕು ಅಂದ್ರು, ಓಪನ್ ಡೆಫಿಕೇಶನ್ ಫ್ರೀ ಸೊಸೈಟಿ ಆಗ್ಬೇಕು ಅಂದ್ರು, ಮಹಿಳೆಯರ ಮೇಲೆ ದೌರ್ಜನ್ಯಗಳು ಕಡಿಮೆ ಆಗ್ಬೇಕು ಅಂದ್ರು, ಚೈಲ್ಡ್ ಮ್ಯಾರೇಜಸ್ ಕಡಿಮೆ ಆಗ್ಬೇಕು ಅಂತಂದ್ರು ಕೂಡ ಬರೀ ಕಾನೂನು ಇದ್ರೆ ಸರಿ ಹೋಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ದೃಷ್ಟಿಕೋನಗಳನ್ನ ಬದಲಾಯಿಸಬೇಕು. ಅದಕ್ಕಿರುವಂತ ವೆಪನ್ನೇ ಸಾಮಾಜಿಕ ಪ್ರಭಾವ ಹಾಗೂ ಮನವೊಲಿಕೆ. ಅದೇ ರೀತಿ ಈ ಮನೋಭಾವಗಳಲ್ಲಿ ಕೆಲವು ನೈತಿಕ ಮನೋಭಾವಗಳು ಅಂತಿದೆ, ರಾಜಕೀಯ ಮನೋಭಾವಗಳು ಅಥವಾ ರಾಜಕೀಯ ದೃಷ್ಟಿಕೋನಗಳು, ನೈತಿಕ ದೃಷ್ಟಿಕೋನಗಳು ಅಂತಿದೆ. ಅವೆಲ್ಲವೂ ಏನು ಅಂತ ತಿಳ್ಕೊತೀವಿ ಈ ಚಾಪ್ಟರ್. ಆಪ್ಟಿಟ್ಯೂಡ್ ಜೊತೆಗೆ ಕೆಲವು ಮೂಲಭೂತವಾದಂತ ಮೌಲ್ಯಗಳು ನಾಗರಿಕ ಸೇವಾಧಿಕಾರಿಗಳಿಗಿರ್ಬೇಕು. ಅದು ಯಾವ್ಯಾವ ಮೌಲ್ಯಗಳು ಏನು, ಆಕ್ಚುಲಿ ಈ ಮೂಲಭೂತವಾದ ಮೌಲ್ಯಗಳು ಅನ್ನೋದು ಸೆಕ್ಷನ್ 2 ನಲ್ಲಿ ಇರ್ಬೇಕಿತ್ತು, ಬಟ್ ಅವ್ರು ಇಟ್ಟಿದ್ದಾರೆ ಸೆಕ್ಷನ್ 3 ನಲ್ಲಿ. ಬಿಕಾಸ್ ನಾವ್ ಏನೇನು ಓದ್ತೀವಿ, ಸಮಗ್ರತೆ, ಇಂಪಾರ್ಶಿಯಾಲಿಟಿ, ಆಬ್ಜೆಕ್ಟಿವಿಟಿ ಅಂತೆಲ್ಲ ಓದೋದಲ್ಲ, ಅವು ಕೂಡ ಮೂಲಭೂತ ಮೌಲ್ಯಗಳು. ಅದ್ರ ಜೊತೆಗೆ ಇನ್ ಕೆಲವು ಕೂಡ ಇರ್ಬೇಕು. ಅವು ಯಾವ್ಯಾವ ಮೌಲ್ಯಗಳು ಅದನ್ನ ಇಲ್ಲಿ ತಿಳ್ಕೊಬೇಕು. ನೆಕ್ಸ್ಟ್ ನಿಮ್ಗೆ ಇರ್ಬೇಕಾದಂತ ಒಂದು ಕ್ವಾಲಿಟಿ ಯಾವ್ದಪ್ಪ ಅಂತಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್, ಸಂವೇಗಾತ್ಮಕ ಬುದ್ಧಿವಂತಿಕೆ. ನಮ್ಗೆ ಇವಾಗ ಅನ್ನೋ ಒಂದು ಲೈಕ್ ವಿ ಹ್ಯಾವ್ ಸೋ ಮೆನಿ ಎಮೋಷನ್ಸ್. ಅದೊಂದು ಭಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು. ಇವುಗಳನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಆ ಸಿಚುಯೇಷನ್ ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದೇ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ, ಸಂವೇಗಾತ್ಮಕ ಬುದ್ಧಿವಂತಿಕೆ ಅಂತ ಹೇಳ್ಬಿಟ್ಟು. ಇದು ಪ್ರತಿನಿತ್ಯ ಅದೊಂದು ಪರ್ಸನಲ್ ಲೈಫ್ ಅಲ್ಲಿ ಬೇಕಾಗುತ್ತೆ, ಪ್ರೊಫೆಷನಲ್ ಲೈಫ್ ಅಲ್ಲೂ ಬೇಕಾಗುತ್ತೆ. ಈ ಒಂದು ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇದೆ, ಅದ್ರ ಉಪಯೋಗಗಳೇನು, ಅದರಲ್ಲೂ ಕೂಡ ಸಾರ್ವಜನಿಕ ಸೇವೆನಲ್ಲಿ ಇದು ಹೇಗೆ ಉಪಯೋಗ ಆಗುತ್ತೆ ಅಂತ ಚರ್ಚೆ ಮಾಡೋದೇನೆ ಸಂವೇಗಾತ್ಮಕ ಬುದ್ಧಿವಂತಿಕೆ. ಅದ್ರ ಜೊತೆಗೆ ನಮ್ಗಿರುವಂತದ್ದು ಮಾರಲ್ ಥಿಂಕರ್ಸ್ ಫ್ರಮ್ ಇಂಡಿಯಾ ಅಂಡ್ ವರ್ಲ್ಡ್, ಭಾರತದ ಹಾಗೂ ಪ್ರಪಂಚದಾದ್ಯಂತ ಇರುವಂತಹ ನೈತಿಕ ಚಿಂತಕರು ಅಂತಿದೆ. ಇಲ್ಲೂ ಕೂಡ ನಮ್ಗೆ ಸ್ಪೆಸಿಫಿಕ್ ಆಗಿ ಇಂತಹದೇ ಚಿಂತಕರನ್ನ ನೀವು ಓದ್ಬೇಕು ಅಂತೇನಿಲ್ಲ. ಹಾಗಾಗಿ ನಾವು ಹಂಡ್ರೆಡ್ಸ್ ಆಫ್ ಥಿಂಕರ್ಸ್ ಇದ್ದಾರೆ, ನಾವು ಎಲ್ಲರನ್ನು ಓದೋದು ಕೂಡ ಆಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಂಪಾರ್ಟೆಂಟ್ ಥಿಂಕರ್ಸ್ ಗಳನ್ನ ಓದ್ಬೇಕು. ಆಮೇಲೆ ನಮಗ್ ಸಿಲೆಬಸ್ ಅಲ್ಲಿ ಏನಿದೆ ಅಂತಂದ್ರೆ ಪ್ರಕರಣ ಅಧ್ಯಯನಗಳು. ಪ್ರಕರಣ ಅಧ್ಯಯನಗಳು ಅಂದ್ರೆ ಒಂದು ಸಂದರ್ಭವನ್ನ ಕೊಟ್ಟು ಆ ಸಂದರ್ಭದಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ, ಏನು ಆ ಸಂದರ್ಭದಲ್ಲಿ ಎಂತ ನಿರ್ಧಾರಗಳನ್ನ ತಗೋತಾ ಇದ್ರಿ, ಯಾಕೆ ಆ ನಿರ್ಧಾರಗಳೇ ತಗೊಳ್ತಾ ಇದ್ರಿ, ಏನು ಅಂತ ಹೇಳಿ. ಸೊ ಈಗ ಸಿಲೆಬಸ್ ಅಂತೂ ಇಷ್ಟೇ. ಇಷ್ಟ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. 2-3 ಪೇಜ್ ನೋಟ್ಸ್ ಗಳನ್ನ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅಂತ. ಇಷ್ಟು ಮಾಡಿದ್ರೇನೆ ಸಾಕಾಗ್ತಿತ್ತಾ ಅಂತ ಇವಾಗ ಇದಕ್ಕೆ ಮುಂಚೆ 2 ಎಕ್ಸಾಮ್ಗಳು ನಡೆದಿದೆಯಲ್ಲ, ಪರೀಕ್ಷೆಗಳು ನಡೆದಿದೆಯಲ್ಲ, ಅದ್ರ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗ ನಾವು ಏನಪ್ಪಾ ಮಾಡಿದೀವಿ ಅಂತಂದ್ರೆ ನಿಮ್ ಮುಂದೆ ಸಿಲೆಬಸ್ ಇಟ್ಟಿದ್ವಿ. ಓಕೆ, ಎಕ್ಸಾಕ್ಟ್ಲಿ ವಾಟ್ ಎವರ್ ಇಸ್ ದ ಸಿಲೆಬಸ್ ಆಕ್ಚುಲಿ ನಿಮ್ಗೆ ಕಾಣುತ್ತೆ ಇದರಲ್ಲಿ. ಸೊ ಆ ಸಿಲೆಬಸ್ ಕಾಣ್ತಾ ಇದೆ, ಓಕೆನಾ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತ ಪ್ರಶ್ನೆಗಳು. ಸೊ ಇವಾಗ ನಿಮ್ಗೆ ಇಲ್ಲಿ ಈ ಕಲರ್ ನಲ್ಲಿ ನಿಮ್ಗೆ ಕಾಣ್ತಿರುವಂತದ್ದೆಲ್ಲ 2014ರಲ್ಲಿ ಕೇಳಿರ್ತಕ್ಕಂಥದ್ದು ರೆಡ್ ಕಲರ್ ನಲ್ಲಿ, ಹಾಗೆ ಬ್ಲೂ ಕಲರ್ ನಲ್ಲಿ 2015ರಲ್ಲಿ ಕೇಳಿದ್ದಾರೆ. ಇಲ್ಲಿ ಜಸ್ಟ್ ನೋಡೋಣ, ಇಲ್ಲಿ ಸಿಲೆಬಸ್ ಅಲ್ಲಿ ಇರೋದನ್ನ ನಾವು ಏನಾದ್ರು ನೋಡ್ತಾ ಹೋದ್ರೆ ಅವ್ರು ಏನ್ ಕೇಳಿದ್ದಾರೆ ಅಂತಂದ್ರೆ ಡಿಟರ್ಮಿನೆನ್ಸ್, ನೀತಿಶಾಸ್ತ್ರದ ನಿರ್ಣಾಯಕಾಂಶಗಳು ಮತ್ತು ಪರಿಣಾಮಗಳು ಸಿಲೆಬಸ್ ನಲ್ಲಿ ಇದೆ. ಹಾಗಾಗಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಹಾಗಾಗಿ ಇದು ಈಸಿ ಕ್ವಶನ್. ಈಸಿ ಕ್ವಶನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವ್ದು ಸಿಲೆಬಸ್ ಅಲ್ಲಿ ಎಕ್ಸಾಕ್ಟ್ಲಿ ಇದೆಯೋ ಅದನ್ನ ಹಾಗೆ ಕೇಳಿದ್ದಾರೆ. ಹಾಗಾಗಿ ಡೆಫಿನೆಟ್ಲಿ ಈಸಿ ಕ್ವಶನ್. ನಾವು ಸಿಲೆಬಸ್ ಅಂತೂ ಪ್ರಿಪೇರ್ ಆಗಿರ್ತೀವಿ. ನೆಕ್ಸ್ಟ್ ನೀತಿಶಾಸ್ತ್ರ, ಖಾಸಗಿ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ನೀತಿಶಾಸ್ತ್ರದ ಅವಶ್ಯಕತೆ ಏನು, ಅದರ ಸ್ವರೂಪ ಏನು ಅಂತ ಕೇಳಿದರೆ ಅದು ಕೂಡ ಸಿಲೆಬಸ್ ನಲ್ಲಿ ಇದೆ. ಹಾಗಾಗಿ ಅದು ಈಸಿ ಕ್ವಶನ್.
ನೆಕ್ಸ್ಟ್ ಏನ್ ಕೇಳಿದ್ದಾರೆ ಅಂತಂದ್ರೆ ನೀತಿಶಾಸ್ತ್ರದ ಸಾರತತ್ವ, ನಿರ್ಣಾಯಕ ಅಂಶಗಳು ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಅದು ಈಸಿನೇ, ಅರ್ಧ ಬರೀಬಹುದು ನೀವು. ಬಟ್ ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ನಮ್ಗೆ ಕೊನೆಯಲ್ಲಿ ಮಾರಲ್ ಥಿಂಕರ್ಸ್ ಅಂತ ಇದಾರಲ್ವಾ, ಆ ಥಿಂಕರ್ಸ್ ಮತ್ತೆ ಇದನ್ನು ಕಂಬೈನ್ ಮಾಡ್ಬಿಟ್ಟಿದ್ದಾರೆ 2015ಕ್ಕೆ ಬಂದಾಗ. ಅವರು ಪರ್ಟಿಕ್ಯುಲರ್ ಆಗಿ ಯುಟಿಲಿಟೇರಿಯನಿಸಮು, ಚಾರ್ವಾಕ ಒಂದು ತತ್ವಜ್ಞಾನ, ಚಾರ್ವಾಕ ಫಿಲಾಸಫಿ ಮತ್ತು ಕರ್ಮಯೋಗ, ಈ 3 ಫಿಲಾಸಫಿಗಳ ಸಹಾಯದಿಂದ ಇವನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇದೊಂದು ಸ್ವಲ್ಪ ಡಿಫಿಕಲ್ಟ್, ಅಂದ್ರೆ ಬಿಕಾಸ್ ನಾವು ಆ ಸ್ಪೆಸಿಫಿಕ್ ಥಿಂಕರ್ ಓದಿದ್ರೆ ಬರಿಬಹುದು, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಆದ್ರೂ ಕೂಡ ಇವನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಕೂಡ ಬರುವಂತ ಅವಕಾಶ ಇದೆ. ಹಾಗಾಗಿ 2014 ಅಲ್ಲಿ ಈಸಿ. ಸೊ ಒಂದೇನಪ್ಪಾ ಅಂದ್ರೆ ಓದ್ಬಹುದು, ಅಷ್ಟೇ ಓದಿದ್ರೆ ಸಾಕು. ಬಟ್ ಕೆಲವು ಸಲ ಕೆಲವು ಡಿಫಿಕಲ್ಟ್ ಕ್ವಶನ್ಸ್ ಇದ್ದೇ ಇರುತ್ತೆ ಒಂದು ಎಕ್ಸಾಮಿನೇಷನ್ ಅಂತಂದ್ರೆ. ಡೆಫಿನೆಟ್ಲಿ ಎಲ್ಲ ಈಸಿ ಇರಕ್ಕಾಗಲ್ಲ, ಎಲ್ಲ ಸಿಲೆಬಸ್ ಇಂದಾನೆ ಕೇಳಕ್ಕಾಗಲ್ಲ. ಬಟ್ 70 to 80% ಅಂತೂ ಈಸಿ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ನೀವು ಲೈಕ್ ಬೇಕಂತಂದ್ರೆ ಇದನ್ನ ಲೈಕ್ ಪಾಸ್ ಮಾಡಿ ಕೂಡ ನೋಡ್ಬೋದಾಗಿರುತ್ತೆ, ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ನಾನು ಇದನ್ನ ನೀವು ಓದಿದ್ದೀರಾ ಅಂತ ಹೇಳಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಕೇಳಿದರೆ, ಎಕ್ಸ್ಪ್ಲೈನ್ ದ ಪಬ್ಲಿಕ್ ಸರ್ವಿಸ್ ರಿಫಾರ್ಮ್ಸ್ ಅಂಡ್ ದ ನೀಡ್ ಫಾರ್ ರಿಫಾರ್ಮ್ಸ್ ಇನ್ ಇಂಡಿಯಾ ಅಂತ. ಸಾರ್ವಜನಿಕ ಸೇವೆಯಲ್ಲಿ ಅವಶ್ಯಕವಾದಂತ ಬದಲಾವಣೆಗಳು ಏನು, ಸುಧಾರಣೆಗಳೇನು ಅಂತ. ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟೇಟಸ್ ಅಂಡ್ ಪ್ರಾಬ್ಲಮ್ಸ್, ಇವಾಗಿರುವಂತ ಸಮಸ್ಯೆಗಳೇನು ಅಂತ ಓದ್ತೀವಲ್ವಾ, ಅದಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್, ಈಗ ಲಾಸ್, ರೂಲ್ಸ್, ರೆಗ್ಯುಲೇಷನ್ ಮತ್ತೆ ಕಾನ್ಶಿಯನ್ಸ್ ಹೇಗೆ ಒಂದು ನೈತಿಕ ಮಾರ್ಗದರ್ಶನವಾಗಿ ಆಗುತ್ತೆ ಅಂತ ಕೇಳಿದರೆ, ಇದು ಡೈರೆಕ್ಟ್ ಆಗಿ ಸಿಲೆಬಸ್ ನಲ್ಲಿ ಇದೆ. ಹಾಗಾಗಿ ದಿಸ್ ಇಸ್ ಈಸಿಯೆಸ್ಟ್ ಕ್ವಶನ್. ನೋಡಿ, ಸಿಲೆಬಸ್ ಅಲ್ಲಿ ಏನಿದೆಯೋ ಅದನ್ನ ಹಾಗೆ ಕೇಳಿದ್ದಾರೆ. ನೆಕ್ಸ್ಟ್ ಇಯರ್ ಅವ್ರು ಏನ್ ಮಾಡಿದ್ರು, ಎಥಿಕಲ್ ಡೈಲೆಮಾಸ್ ಇನ್ ದಿ ಗವರ್ನಮೆಂಟ್ ಅಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಬರೀರಿ ಅಂತ ಎಕ್ಸಾಕ್ಟ್ಲಿ ಆ ಸಿಲೆಬಸ್ ಅಲ್ಲಿ ಇದೆ, ಅದನ್ನೇ ಕೇಳಿದ್ದಾರೆ. ಸೊ ಅಂದ್ರೆ ನಾವು ಸಿಲೆಬಸ್ ಅನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನೋಟ್ಸ್ ಮಾಡಿದ್ರೆ ಇದುವರೆಗೂ ನಾವು ಡಿಸ್ಕಸ್ ಮಾಡಿದಂತ 6 ಕ್ವಶನ್ ಅಲ್ಲಿ 5 ಕ್ವಶನ್ ಅಂತೂ ಆರಾಮಾಗಿ ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಅಕೌಂಟಬಿಲಿಟಿ ಅಂಡ್ ಎಥಿಕಲ್ ಗವರ್ನೆನ್ಸ್ ಬಗ್ಗೆ ಕೇಳಿದ್ದಾರೆ. ಸಿಲೆಬಸ್ ಅಲ್ಲೂ ಅದೇ ಇದೆ, ಡೆಫಿನೆಟ್ಲಿ ಅಟೆಂಡ್ ಮಾಡಬಹುದು ಇದನ್ನ. ನೆಕ್ಸ್ಟ್, ಸ್ಟ್ರೆಂಥನಿಂಗ್ ಆಫ್ ಎಥಿಕಲ್ ಅಂಡ್ ಮಾರಲ್ ವ್ಯಾಲ್ಯೂಸ್ ಅಂತ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ, ಇದ್ರ ಬಗ್ಗೆ ಅದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಅವರು ಎಥಿಕಲ್ ಇಶ್ಯೂಸ್ ಇಂದ ಇಂಟರ್ನೆಟ್. ನೋಡಿ, ಸಿಲೆಬಸ್ ಅಲ್ಲಿ ಯಾವ ಪದ ಇದೆಯೋ ಅದನ್ನೇ ಉಪಯೋಗಿಸ್ಕೊಂಡು ಆ ಕಡೆ ವಾಟ್, ವೈ, ವೇರ್ ಅಂತಾಗಿ, ಈ ಕಡೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹಾಕಿ ಹಲವಾರು ಸಲ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿದ್ದಾರೆ, ಇದುವರೆಗೂ 2 ವರ್ಷದಲ್ಲಿ ನಮಗ್ ಬಂದಿರುವಂತೆ. ಈ ಒಂದು ಟಾಪಿಕ್ ಅನ್ನ ನಾವು ನೋಡಿದ್ರೆ ಇಲ್ಲಿ ಏನಪ್ಪಾ ಕೇಳಿದ್ದಾರೆ ಅಂತಂದ್ರೆ, ಈ ಗಾಂಧಿಯನ್ ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಂ ಅಂಡ್ ಮಾರ್ಕ್ಸಿಯನ್ ಕಾನ್ಸೆಪ್ಟ್, ಏನು ಕಾರ್ಲ್ ಮಾರ್ಕ್ಸ್ ಕಾನ್ಸೆಪ್ಟ್ ಆಫ್ ಆಕ್ಚುಲಿ ಸೋಷಿಯಲಿಸಂ, ಇದು ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ ಫಿಲಾಸಫಿಕಲ್ ಬೇಸಿಸ್ ಆಫ್ ಗವರ್ನೆನ್ಸ್. ನಾನು ಆಲ್ರೆಡಿ ಹೇಳಿದಾಗೆ ಆಡಳಿತದ ಬಗ್ಗೆ ಬೇರೆ ಬೇರೆ ತತ್ವಜ್ಞಾನಿಗಳು ಕೊಟ್ಟಿರುವಂತ ಅಭಿಪ್ರಾಯ. ಸಾಮಾನ್ಯವಾಗಿ ನೀವು ಇದನ್ನು ಓದಿದ್ರೆ ಬರುತ್ತೆ. ಆಕ್ಚುಲಿ ಸ್ವಲ್ಪ ಏನ್ ಮಾಡಿದ್ದಾರೆ ಆ ಪ್ರಶ್ನೆಯಲ್ಲಿ, ಬಿಕಾಸ್ ಎಷ್ಟೊಂದು ಜನ ಫಿಲಾಸಫರ್ಸ್ ಇದ್ದಾರೆ ಗವರ್ಮೆಂಟ್ ಬಗ್ಗೆ ಮಾತಾಡಿರೋರು, ಆ ಟಾಪಿಕ್ ಸ್ವಲ್ಪ ಕಷ್ಟ, ಬಟ್ ಅದರಿಂದ ಕೇಳಿದ್ದಾರೆ. ಇನ್ಫಾರ್ಮೇಶನ್ ಶೇರಿಂಗ್ ಮತ್ತೆ ಸಿಟಿಸನ್ ಚಾರ್ಟರ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಅವನ್ನ ಸ್ವಲ್ಪ ಅಂದ್ರೆ ಕ್ವಶನ್ ಅಡ್ಜಸ್ಟ್ ಆಗೋ ತರ ಬರೀಬೇಕು. ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ದಿ ಓವರ್ ಆಲ್ ಪಿಕ್ಚರ್ ಬಗ್ಗೆ. ಎಸ್, ಡೆಫಿನೆಟ್ಲಿ ಇನ್ಫಾರ್ಮೇಶನ್ ಶೇರಿಂಗ್ ಅನ್ನೋದು ಸಿಲೆಬಸ್ ನಲ್ಲಿ ಇದೆ, ಸಿಟಿಸನ್ ಚಾರ್ಟರ್ ಇದೆ. ನೆಕ್ಸ್ಟ್, ಸಿವಿಲ್ ಸರ್ವಿಸ್ ಕೋಡ್ಸ್ ಬಗ್ಗೆ ಕೇಳಿದ್ದಾರೆ. ನಮ್ ಸಿಲೆಬಸ್ ಅಲ್ಲಿ ಏನಿದೆ ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಮತ್ತೆ ಕೋಡ್ ಆಫ್ ಎಥಿಕ್ಸ್ ಅಂತ ಇದೆ. ಇವೆರಡನ್ನ ಸೇರಿಸಿದ್ರೆ ನಾವು ಸಿವಿಲ್ ಸರ್ವಿಸ್ ಕೋಡ್ಸ್ ಅಂತ ಕರಿತೀವಿ. ಅಂಡ್ ಅದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದೇ ವರ್ಷದಲ್ಲಿ 2014 ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಕೇಳಿದ್ದಾರೆ, ಕ್ವಾಲಿಟಿ ಆಫ್ ಸರ್ವಿಸ್ ಡೆಲಿವರಿ ಬಗ್ಗೆ ಕೂಡ ಕೇಳಿದ್ದಾರೆ. ಸೇಮ್ ಅದೇ ಸಿಲೆಬಸ್ ನಲ್ಲಿ. ಹಾಗಾಗಿ ಅಂದ್ರೆ ಅಗೇನ್ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ಕ್ಲೂಡ್ ಇಸ್ ಆಕ್ಚುಲಿ, ಸೊ ಆಲ್ಮೋಸ್ಟ್ ಸಿಲೆಬಸ್ ಅನ್ನ ನೀವು ಓದಿದ್ರೆ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು. ಅದೇ ತರ ನೋಡಿ, ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್, ಚಾಲೆಂಜಸ್ ಆಫ್ ಕರಪ್ಷನ್, ಇವೆರಡು ಕೂಡ ಅಲ್ಲಿದೆ. ನೀವು ಮೇಲ್ಗಡೆನೆ ಸಿಲೆಬಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳು. ಇನ್ನು ಇವೆಲ್ಲ ಆಗೋಗಿದೆ ಆಲ್ಮೋಸ್ಟ್. ಅವ್ರ ನೆಕ್ಸ್ಟ್ ಇಯರ್ 2015 ಉಳಿದಿದ್ದೆ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ, ಈ ಒಂದು ರೈಟ್ ಟು ಇನ್ಫಾರ್ಮೇಶನ್ ಬಗ್ಗೆ ಒಂದು ಫಸ್ಟ್ ವರ್ಷದಲ್ಲಿ ಕೇಳಿರ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅದನ್ನೇ ಒಂದು ಕ್ವಶನ್ ಫ್ರೇಮ್ ಮಾಡಿದ್ರು. RTI ಒಂದು ಆಬ್ಜೆಕ್ಟಿವ್ಸ್ ಗಳೇನು, ಇದಕ್ಕೂ ನೈತಿಕತೆಗೂ ಇರುವಂತ ಸಂಬಂಧವೇನು, ಇದರಿಂದ ಹೇಗೆ ನಾವು ನೈತಿಕತೆಗೂ ಆಕ್ಟ್ಗೂ ಇರುವಂತ ಸಂಬಂಧ ಏನು ಅಂತ ತಿಳ್ಕೊಂಡಿದ್ರೆ ನಾವು ಇದನ್ನ ಅಟೆಂಡ್ ಮಾಡಬಹುದಾಗಿದೆ. ಸೊ ಇದನ್ನ ನಾವು ಗಮನಿಸಿದ್ರೆ ಆಲ್ಮೋಸ್ಟ್ ಇದ್ರಲ್ಲಿ ಯಾವ್ದು ಕೇಳಿಲ್ಲ ಅಂತಂದ್ರೆ ವರ್ಕ್ ಕಲ್ಚರ್ ಬಗ್ಗೆ ಕೇಳಿಲ್ಲ ಈ ಪ್ರಶ್ನೆಗಳು. ಹಾಗಾಗಿ ದೇರ್ ಈಸ್ ಎ ಚಾನ್ಸಸ್ ದಟ್ ನೆಕ್ಸ್ಟ್ ಇಯರ್ ವರ್ಕ್ ಕಲ್ಚರ್ ಬಗ್ಗೆ ಇದು ಪ್ರಶ್ನೆ ಬರಬಹುದಾದ ಚಾನ್ಸ್ ಇದೆ. ನೆಕ್ಸ್ಟ್, ಪಬ್ಲಿಕ್ ಸರ್ವಿಸ್ ಬಗ್ಗೆ ಕೇಳಿಲ್ಲ. ಸೊ ನೆಕ್ಸ್ಟ್ ಅದೊಂದು ಬಾಕಿ ಇದೆ. ಫಿಲಾಸಫಿನಲ್ಲಿ ಕೇಳಿದ್ದಾರೆ, ಇನ್ಫಾರ್ಮೇಶನ್ ಕೇಳಿದ್ದಾರೆ, ಟ್ರಾನ್ಸ್ಪರೆನ್ಸಿ ಬಗ್ಗೆ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ಚಾಲೆಂಜಸ್ ಆಫ್ ಕರಪ್ಷನ್ ಕೂಡ ಕೇಳಿದ್ದಾರೆ. ಸೊ ಹೀಗೆ ನಾವು ಅಟ್ಲೀಸ್ಟ್ ಏನ್ ಕೇಳಿದ್ದಾರೆ, ಯಾವ ತರ ಕೇಳಿದ್ದಾರೆ ಅಂತೇಳಿ ಸ್ಟಡಿ ಮಾಡ್ಬೇಕು. ಇದೇ ತರ ನೀವು ಮೊದಲ 3 ಪೇಪರ್ಗಳಿಗೂ ಕೂಡ ಸೆಕ್ಷನ್ ಎ ಏನೋ ಪೇಪರ್ 1, 2, 3ಗೂ ಕೂಡ ಅದು ಮಾಡ್ಬೇಕು. ಸುಮ್ನೆ ಇವಾಗ ಇತಿಹಾಸ ಇದೆ ಅಂತೇಳಿ ಇತಿಹಾಸದ ಪುಸ್ತಕ ತಗೊಂಡು ಫಸ್ಟ್ ಇಂದ ಲಾಸ್ಟ್ ಪೇಜ್ ವರೆಗೂ ಓದಬಾರ್ದು.
ಸಿಲೆಬಸ್ ಅಲ್ಲಿ ಯಾವ ಚಾಪ್ಟರ್ ಇದೆ, ಈ ಚಾಪ್ಟರ್ಗೆ ಸಂಬಂಧಿಸಿರುವಂತೆ ಹೋದ ವರ್ಷ ಏನೇನ್ ಕೇಳಿದ್ದಾರೆ ಅಂತ ಹೇಳಿ ಇದ್ರ ಮೂಲಕ ಓಕೆ ಇದು ಕೇಳಿದರೆ ಇದು ಕೇಳಿಲ್ಲ, ಈ ತರ ಕೇಳಿದ್ರೆ ಈ ತರ ಕೇಳ್ಬೋದು. ದಿಸ್ ಇಸ್ ಹೌ ಯು ಆಫ್ಟರ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ದಿ ಪ್ರಿಪರೇಷನ್ ಆಫ್ ಮೇನ್ಸ್. ಇನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಇಂದ ಏನ್ ಕೇಳಿದ್ದಾರೆ ನೋಡಿ, ಲೆಸನ್ಸ್ ಫ್ರಮ್ ದಿ ಲೈವ್ಸ್ ಅಂಡ್ ಟೀಚಿಂಗ್ಸ್ ಆಫ್ ಗ್ರೇಟ್ ಲೀಡರ್ಸ್. ಅದೇ ಸಿಲೆಬಸ್ ಅಲ್ಲಿ ಇದೆ. 5 ಜನ ಲೀಡರ್ ಬಗ್ಗೆ ನೋಡಿರಿ ಅಂತ ಹೇಳಿದ್ವಿ, ಅದನ್ನೇ ಕೇಳಿದ್ವಿ. ನೆಕ್ಸ್ಟ್ ಪ್ರಶ್ನೆ ಏನ್ ಮಾಡಿದ್ದಾರೆ, ರಿಫಾರ್ಮ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ಬಗ್ಗೆ ಕೇಳಿದ್ದಾರೆ, ಅದು ಸಿಲೆಬಸ್ ನಲ್ಲಿ. ಈ ಸಲ ಏನ್ ಮಾಡಿದ್ರು ಸ್ವಲ್ಪ ಡಿಫರೆಂಟ್ ಆಗಿ ಈ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳ ಬಗ್ಗೆ ಒಂದು ಪ್ರಶ್ನೆ ಏನ್ ಕೇಳಿದ್ರು, ಅದರ ಟೈಪ್ಸ್ ಕೂಡ ಬರೀಬಹುದು. ಆದ್ರೆ ಏನ್ ಮಾಡಿದ್ರು, ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಪತಂಜಲಿಸ್ ಕ್ಲಾಸಿಫಿಕೇಶನ್. ಇದೊಂದು ಸ್ಪೆಸಿಫಿಕ್, ಇದೊಂದು ಅಂದ್ರೆ ಯಾರು ನಾರ್ಮಲ್ ಆಗಿ ಪ್ರಿಪೇರ್ ಆಗೋದಿಲ್ಲ, ಬಿಕಾಸ್ ಯಾವ ತರ ತುಂಬಾ ಇದೊಂದು ಸ್ವಲ್ಪ ಡೆಪ್ತ್ ಆಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಹ್ಯೂಮನ್ ವ್ಯಾಲ್ಯೂಸ್ ಟೈಪ್ಸ್ ಬರೀಬಹುದು, ಸ್ವಲ್ಪ ಡೆಪ್ತ್ ಆಗಿ ಪತಂಜಲಿಸ್ ಕ್ಲಾಸಿಫಿಕೇಶನ್. ಸೊ ಹಾಗಾಗಿ ಇದು ಅಂದ್ರೆ ಏನರ್ಥ, ಪ್ರತಿ ಇಯರ್ ಅಲ್ಲೂ 250ರಲ್ಲಿ ಒಂದು 30 ಮಾರ್ಕ್ಸ್ ಡಿಫಿಕಲ್ಟ್ ಕೇಳ್ತಾರೆ. ಬಟ್ ಡೆಫಿನೆಟ್ಲಿ ಅರೌಂಡ್ 220 ಅಂತಲೂ ನೀವು ಇಷ್ಟು ಪ್ರಿಪೇರ್ ಆಗಿದ್ರೆ, ಇನ್ ಮಿಕ್ಕಿದೆಲ್ಲೂ ನೀವು ಓದ್ಬೇಕು, ಬಟ್ ಅದು ಸ್ಪೆಸಿಫಿಕ್ ಆಗಿ ಬರ್ಬೋದು, ಬರ್ದಿರ ಕೂಡ ಇರ್ಬೋದಾಗಿರುತ್ತೆ. ಸೊ ಇದುವರೆಗೂ ಏನ್ ಕೇಳಿಲ್ಲ, ರೋಲ್ ಆಫ್ ಫ್ಯಾಮಿಲಿ, ಸೊಸೈಟಿ ಅಂಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇನ್ಕಲ್ಕೇಟಿಂಗ್ ವ್ಯಾಲ್ಯೂಸ್ ಅನ್ನ ಕೇಳಿಲ್ಲ. ಹಾಗಾಗಿ ಈ ಇಯರ್ ಇದು ಬರೋದಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಇದನ್ನ ನಾವು ಪ್ರಿಪೇರ್ ಆಗಿದ್ರೆ ಇಟ್ ವಿಲ್ ಹೆಲ್ಪ್ ಅಸ್. ಇನ್ನು ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಸೆಕ್ಷನ್ ಬಿ ಏನಿದೆಯಲ್ಲ, ಈ ಸೆಕ್ಷನ್ ಬಿ ಇಂದಾನೆ 80 ಮಾರ್ಕ್ಸ್ ಕೇಳ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಅಲ್ಲಿ ಕೇಳಕ್ಕೆ ತುಂಬಾ ಇರೋದೇ ಸಿಲೆಬಸ್ ಕಡಿಮೆ. ಬಟ್ ಆದ್ರೂ 2014ರಲ್ಲಿ 12 ಒಟ್ಟು 25 ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿದ್ರು. ಅಂಡ್ ಇಲ್ಲಿ ಮಾತ್ರ ಈ ಇಯರ್ ಮಾತ್ರ ನಾವು ಎಲ್ಲ ಕೇಳ್ತೀವಿ ಅಂತ ಆ ಕಡೆ ಈ ಕಡೆ ಇರೋದೆಲ್ಲ ಹುಡುಕಿ ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ 80 ಅಂಕಗಳಿಗೆ ಕೇಳೇ ಬಿಟ್ಟಿದ್ದಾರೆ ಇಷ್ಟೇ ಸಿಲೆಬಸ್ ಇಂದ. ಅಂದ್ರೆ ನೀವು ಅದನ್ನ ಡೆಪ್ತ್ ಆಗಿ ನೋಡ್ಬೋದು, ಆಲ್ಮೋಸ್ಟ್ ಸಿಲೆಬಸ್ ಇದೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈ ಚಾಪ್ಟರ್ ಗಳನ್ನ ಮಾತ್ರ ನೀವು ಸಾಧ್ಯವಾದಷ್ಟು ಡೆಪ್ತ್ ಆಗಿ ಓದ್ಬೇಕು. ಬಿಕಾಸ್ ದರ್ ಇಸ್ ಹೈ, ಬಿಕಾಸ್ ಅವ್ರು 80 ಮಾರ್ಕ್ಸ್ ಏನ್ ಕೇಳಲೇಬೇಕು. ಆಲ್ಮೋಸ್ಟ್ ಪ್ರತಿ ಪದದ ಬಗ್ಗೆ ಕ್ವಶನ್ ಫ್ರೇಮ್ ಆಗೋಗಿದೆ. ಹಾಗಾಗಿ ನೀವು ಎಲ್ಲಾ ಚಾಪ್ಟರ್ ಡೆಪ್ತ್ ಆಗಿ ಓದೋದಕ್ಕಿಂತಲೂ ಕೂಡ ಇಲ್ಲಿ ಇರುವಂತ 5-6 ಚಾಪ್ಟರ್ ಸೆಕ್ಷನ್ 2 ನಲ್ಲಿ ಬರುತ್ತಲ್ಲ, ಅದ್ರ ಬಗ್ಗೆ ಮಾತ್ರನೇ 80 ಕ್ವಶನ್ಗಳು 80 ಮಾರ್ಕ್ಸ್ಗೆ ಕೇಳುವಂತ ಅವಕಾಶ ಇದೆ. ಹಾಗಾಗಿ ಇದನ್ನ ಡೆಪ್ತ್ ಆಗಿ ಓದ್ಬೇಕು. ಸೊ ಕೇಳಿದ್ದಾರೆ ಕೂಡ ಬಟ್ 2014 ನೋಟಿಫಿಕೇಶನ್ ಮಾತ್ರ ಕೇವಲ 25 ಅಂಕಗಳಿಗೆ ಕೇಳಿದ್ರು. ಬಟ್ ನೀವೇನ್ ಮಾಡ್ಬೇಕು, ಈ ಚಾಪ್ಟರ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಯಾವ್ಯಾವ ಪುಸ್ತಕಗಳನ್ನ ರೆಫರ್ ಮಾಡ್ತೀರೋ ಅಲ್ಲೆಲ್ಲ ತಗೊಂಡು, ಇವಾಗ ನಾರ್ಮಲಿ ಬೇರೆ ಎಲ್ಲಾ ಟಾಪಿಕ್ಸ್ ಗಳಿಗೂ 2-3 ಪೇಜ್ ನೋಟ್ಸ್ ಮಾಡ್ಕೊಂಡ್ರೆ, ಇಂಟೆಗ್ರಿಟಿ ಅನ್ನೋದಕ್ಕೆ ಒಂದು 5-6 ಪೇಜ್ ನೋಟ್ಸ್ ಮಾಡ್ಬೇಕು. ನಿಷ್ಪಕ್ಷಪಾತ, ಪಕ್ಷಾತೀತತೆ ಮತ್ತು ವಸ್ತುನಿಷ್ಠತೆ ಬಗ್ಗೆ 5-6 ಪೇಜ್ ಹುಡುಕ್ಬೇಕು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ. ಬಿಕಾಸ್ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಹುಡುಕಿ ಅದರಲ್ಲೇ ಕೇಳಬೇಕು. ನೀವು ಒಂದಷ್ಟು ಜಾಸ್ತಿ ಡೆಪ್ತ್ ಆಗಿ ಪ್ರಿಪೇರ್ ಆಗಬೇಕು. ಇದರಲ್ಲಿ ಕೇಳುವಂತ ಅವಕಾಶಗಳಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಯಾವ್ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ. ಬಟ್ ಈ ಒಬ್ಬ ಕ್ವಶನ್ ಫ್ರೇಮ್ ಮಾಡೋರಿಗೆ ಕಷ್ಟ, ಬಿಕಾಸ್ ಇರೋದೇ 5 ಟಾಪಿಕ್. ಅದ್ರ ಬಗ್ಗೆ ಏನೇನೆಲ್ಲ ಕೇಳ್ಬೋದು, ಏನೇನ್ ಕೇಳಕ್ ಸಾಧ್ಯ ಆಗುತ್ತೋ ಅವನ್ನೆಲ್ಲ ಕೇಳ್ಬಿಟ್ಟಿದ್ದಾರೆ. ನೀವು ಇನ್ನೊಂದಷ್ಟು ಡೆಪ್ತ್ ಆಗಿ ಏನ್ ಓದ್ಬೇಕು ಏನಿಲ್ಲ, ನೀವು ಇಲ್ಲಿ ಇದನ್ನ ಪಾಸ್ ಮಾಡಿ ಅನಲೈಸ್ ಮಾಡಿ ಯಾವ್ಯಾವ ತರ ಕೇಳಿದ್ದಾರೆ ಅಂತ ಹೇಳಿ. ಬಟ್ ಇನ್ ಸಿಂಪಲ್ ಆಗಿ ಇರೋದನ್ನೆಲ್ಲ ಕೇಳಿದ್ದಾರೆ. ಇನ್ನು 3ನೇ ಸೆಕ್ಷನ್ ಅನ್ನ ನಾವೇನಾದ್ರೂ ಗಮನಿಸೋದಾದ್ರೆ, ಅವ್ರು ಹೇಳಿದ್ರು 3ನೇ ಸೆಕ್ಷನ್ ಇಂದ ನಾವು ಒಟ್ಟು 80 ಅಂಕಗಳನ್ನ ಕೊಡ್ತೀವಿ ಅಂತ ಮಿನಿಮಮ್ ಆಗಿ. ನಾವು ನೋಡೋಣ. ಇದ್ರಲ್ಲಿ ಮೊದಲನೇದು ಆಟಿಟ್ಯೂಡ್, ದೃಷ್ಟಿಕೋನದ ಬಗ್ಗೆ ಇದೆ. ಇದೊಂದು ಸ್ವಲ್ಪ ದೃಷ್ಟಿಕೋನದ ಬಗ್ಗೆ 2014ರಲ್ಲಿ ಒಂದು ಅಪ್ಲೈಡ್ ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ದಾರೆ. ನಮ್ಗೆಲ್ರಿಗೂ ಗೊತ್ತು ಸ್ವದೇಶಿ ಚಳುವಳಿ ಅಂತ ಹೇಳ್ಬಿಟ್ಟು. ಈ ಸ್ವದೇಶಿ ಚಳುವಳಿ ಏನಾಗುತ್ತೆ, ಆ ಸ್ವದೇಶಿಗ ಚಳುವಳಿಗೂ ಮುಂಚೆ ಸಾಮಾನ್ಯ ಪ್ರಜೆಗಳು ಬ್ರಿಟಿಷರ ಸಂಸ್ಥೆಗಳು, ಬ್ರಿಟಿಷರು ಮಾಡುವಂತ ಒಳ್ಳೆ ಕಾರ್ಯಗಳು ಅಥವಾ ಕಾರ್ಯಗಳ ಬಗ್ಗೆ ಯಾವ ದೃಷ್ಟಿಕೋನವನ್ನ ಹೊಂದಿದ್ವಿ, ಆ ಸ್ವದೇಶಿ ಚಳುವಳಿಯ ನಂತರ 1905 ನಡೆಯುವಂತ ಸ್ವದೇಶಿ ಚಳುವಳಿಯ ನಂತರ ಜನಸಾಮಾನ್ಯ ದೃಷ್ಟಿಕೋನ ಹೇಗ್ ಬದಲಾಯಿತು ಅಂತ. ಈ ದೃಷ್ಟಿಕೋನ ಸ್ವಲ್ಪ ಹಿಸ್ಟ್ರಿನ ಕಂಬೈನ್ ಮಾಡಿ ಒಂದು ಬ್ಯೂಟಿಫುಲ್ ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಮೌಲ್ಯಗಳಿಗೂ ಮತ್ತು ನಮ್ಮ ಬಿಹೇವಿಯರ್ಗೂ ಇರೋ ಸಂಬಂಧ, ಸಿಲೆಬಸ್ ಅಲ್ಲಿ ಆಟಿಟ್ಯೂಡ್ ಮತ್ತೆ ಬಿಹೇವಿಯರ್ಗೆ ಸಂಬಂಧ ಕೇಳಿದ್ದಾರೆ. ಬಟ್ ನಾವು ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಸೇಮ್ ಆನ್ಸರ್ನ ಇದಕ್ಕೂ ಬರೀಬೋದಾಗಿದೆ. ನೆಕ್ಸ್ಟ್ ಇಲ್ಲಿ ಸೋಷಿಯಲ್ ಇನ್ಫ್ಲೂಯೆನ್ಸ್ ಬಗ್ಗೆ ಕೇಳಿದ್ದಾರೆ, ಅದು ಸಿಲೆಬಸ್ ನಲ್ಲಿ ಇದೆ. ಸೋಷಿಯಲ್ ಇನ್ಫ್ಲೂಯೆನ್ಸ್ಗೂ ಪರ್ಸುಯೇಷನ್ಗೂ ಡಿಫರೆನ್ಸ್ ಕೇಳಿದ್ದಾರೆ, ಅದು ಸಿಲೆಬಸ್ ನಲ್ಲಿ ಇದೆ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತಾ ಸೋಷಿಯಲ್ ಇನ್ಫ್ಲೂಯೆನ್ಸ್ ಬಗ್ಗೆ ಕೇಳಿದ್ದಾರೆ. ಇನ್ ಸ್ವಲ್ಪ ಪರ್ಸುಯೇಷನ್ ನೋಡಿ, ಅಂದ್ರೆ ಈ ಚಾಪ್ಟರ್ ಅನ್ನು ಕೂಡ ನೀವು ಸಾಧ್ಯವಾದಷ್ಟು ಹೆಚ್ಚು ಡೆಪ್ತ್ ಆಗಿ ಓದ್ಬೇಕು ಅಂತ ಅರ್ಥ. ಸೆಕ್ಷನ್ ಏನಲ್ಲಿ ಇರೋದನ್ನ ಒಂದು ರೇಂಜ್ಗೆ ಸೂಪರ್ಫಿಷಿಯಲ್ ಆಗಿ ಓದಿದ್ರು ಆಗುತ್ತೆ, ಬಿಕಾಸ್ ಅದರಲ್ಲಿ ಕ್ವಶನ್ ಕೇಳಕ್ಕೆ ಅವ್ರಿಗೆ ಅವಕಾಶಗಳಿದೆ. ಇದ್ರಲ್ಲಿ ಸಿಲೆಬಸ್ ಕಡಿಮೆ ಇರೋದ್ರಿಂದ ನೀವು ಸಾಧ್ಯವಾದಷ್ಟು ಡೆಪ್ತ್ ಆಗಿ ಓದ್ಬೇಕು.
ಈ ಪರ್ಸುಯೇಷನ್ ಅಂದ್ರೆ ಲಾಜಿಕಲ್ ಒಂದು ಎಬಿಲಿಟೀಸ್ ಇಂದ, ನಮ್ಮ ಮಾತಿನ ಕೌಶಲ್ಯಗಳ ಮೂಲಕ, ತರ್ಕಗಳ ಮೂಲಕ, ನಾವು ಹೇಳುವಂತ ಪದಗಳ ಮೂಲಕ ಮತ್ತೊಬ್ಬ ವ್ಯಕ್ತಿಯ ಮನೋಭಾವ ಅಥವಾ ವರ್ತನೆಯನ್ನ ಬದಲಾಯಿಸೋದು. ಇದರಲ್ಲಿ ಕಾಗ್ನಿಟಿವ್ ಅಪ್ರೋಚ್ ಅಂತ ಬರುತ್ತೆ. ಅದು ಏನು ಅಂತ ನಾವು ಅದನ್ನು ತಿಳ್ಕೋಬಹುದು. ನೆಕ್ಸ್ಟ್, ಈ ಡಿಸೋನೆನ್ಸ್ ಅಂದ್ರೆ ಏನು, ಲೆಸ್ ಲೀಡ್ಸ್ ಟು ಮೋರ್ ಎಫೆಕ್ಟ್. ಇದು ಆಟಿಟ್ಯೂಡ್ ಅಲ್ಲಿ ಸ್ವಲ್ಪ ಡೆಪ್ತ್ ಟಾಪಿಕ್ಸ್ ಗಳು, ಬಟ್ ಆಟಿಟ್ಯೂಡ್ ಅನ್ನು ಓದಿದ್ರೆ, ದೃಷ್ಟಿಕೋನವನ್ನು ಓದಿದ್ರೆ ನಮ್ಗೆ ಇದು ಗೊತ್ತಾಗುತ್ತೆ. ಅಂಡ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಆಳಕ್ಕೆ ಹೋಗಿದ್ದಾರೆ ಈ ಚಾಪ್ಟರ್ಗಳಲ್ಲಿ. ನೆಕ್ಸ್ಟ್ ನಮ್ಗೆ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನಲ್ ವ್ಯಾಲ್ಯೂಸ್ ಅಂತ ಇದೆ. ಅದನ್ನೇ ಡೈರೆಕ್ಟ್ ಆಗಿ ಆಲ್ಮೋಸ್ಟ್ 2 ವರ್ಷ ಅದೇ ಟಾಪಿಕ್ ಅನ್ನ ಕೇಳಿದ್ದಾರೆ ಮತ್ತೆ, ದಟ್ ವಿ ಕ್ಯಾನ್ ಅಬ್ಸರ್ವ್. ನೆಕ್ಸ್ಟ್ ಎಮೋಷನಲ್ ಇಂಟೆಲಿಜೆನ್ಸ್ ಇದೆ, ಅದ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳು ಬರುವಂತ ಅವಕಾಶಗಳಿದೆ. ಇನ್ನು ಕಾಂಟ್ರಿಬ್ಯೂಷನ್ ಆಫ್ ಮಾರಲ್ ಥಿಂಕರ್ಸ್ ಫ್ರಮ್ ಇಂಡಿಯಾ ಅಂಡ್ ವರ್ಲ್ಡ್ ಬಗ್ಗೆ ನಾವು ಆಗ್ಲೇ ಹೇಳಿದ್ರೆ ಡೈರೆಕ್ಟ್ ಆಗಿ ಯಾವುದು ಕೇಳಿಲ್ಲ. ಒಂದ್ಸಲ ಪತಂಜಲಿ ಇನ್ಕ್ಲೂಡ್ ಮಾಡಿ ಬೇರೆ ಕ್ವಶನ್, ಈ ಚಾರ್ವಾಕ ಕರ್ಮಯೋಗನ ಉಪಯೋಗಿಸಿ. ಅಂದ್ರೆ ಈ ಮಾರಲ್ ಥಿಂಕರ್ಸ್ ಅಂಡ್ ಫಿಲಾಸಫರ್ ನ ಒಬ್ಬ 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 ಅಭ್ಯರ್ಥಿಯಾಗಿ 100 ಥಿಂಕರ್ಸ್ ನ ಓದೋ ಅವಶ್ಯಕತೆ ಇಲ್ಲ. ನಿಮಗೆ ಸರಿ ಎನಿಸುವ, ಸೂಕ್ತವೆನಿಸುವ 10 ಥಿಂಕರ್ಸ್ ನ ಓದಿ. ಥಿಂಕರ್ಸ್ ಬಗ್ಗೆ ಕೂಡ PhD ಎಲ್ಲ ಮಾಡ್ಬೇಕಾಗಿಲ್ಲ. ಅವರ ಮಹಾತ್ಮ ಗಾಂಧೀಜಿಯವರ ತಲಿಸ್ಮಾನ್ ಪರಿಕಲ್ಪನೆ ಏನ್ ಹೇಳುತ್ತೆ, ಮ್ಯಾಕ್ಸ್ ವೆಬರ್ ಅವರ ಬ್ಯೂರೋಕ್ರಸಿ ಮಾಡಲ್ ಅಂದ್ರೆ ಏನು. ಸೊ ಈ ತರ ಅದ್ರ ಬಗ್ಗೆ ಅತ್ಯಂತ ಸರಳವಾಗಿ ಒಂದು 10 ಜನರು ತಿಳ್ಕೊಳ್ಳಿ, ಅಂದ್ರೆ ಅಷ್ಟೇ ಪಾಸಿಬಲ್. ನೀವು ಇದ್ರ ಬಗ್ಗೆ ಬರೋ ಫಿಲಾಸಫರ್ಸ್ನೆಲ್ಲ ಓದಿ ನಾನು PhD ಮಾಡ್ತೀನಿ ಅಂದ್ರೆ ವೇಸ್ಟ್ ಅದು. ಬಿಕಾಸ್ ಅವ್ರು ಯಾವ್ದೋ ಒಂದು ಸ್ಪೆಸಿಫಿಕ್ ಆಗಿ ಕೇಳ್ಬೋದು, 1-2 ಪ್ರಶ್ನೆನಲ್ಲಿ ಇನ್ಕ್ಲೂಡ್ ಮಾಡ್ತಾ. ಸೊ ಇದು 2014-15 ಕೇಳಿರುವ ಎಲ್ಲಾ ಪ್ರಶ್ನೆಗಳು ನಿಮ್ ಮುಂದೆ ಪ್ರೆಸೆಂಟ್ ಮಾಡಿದ್ವಿ. ಇನ್ನು ನಮ್ಮ ಸಿಲೆಬಸ್ ಅಲ್ಲಿ ಮೇಲಿನ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಪ್ರಕರಣ ಅಧ್ಯಯನಗಳು ಅಂತಿದೆ. ಬಟ್ ಇದ್ರ ಬಗ್ಗೆ ಇದುವರೆಗೂ ಒಂದು ಪ್ರಶ್ನೆ ಕೇಳಿಲ್ಲ. ಬಟ್ ಸಿಲೆಬಸ್ ಅಲ್ಲಿ ಇರೋದ್ರಿಂದ ನೆಕ್ಸ್ಟ್ ಇಯರ್ ಬರೋ ಪ್ರಶ್ನೆಗಳೆಲ್ಲ ಆಲ್ಮೋಸ್ಟ್ ಕೇಳಿರೋದ್ರಿಂದ, ಹಾಗಾಗಿ ದೇರ್ ಇಸ್ ಹೈ ಚಾನ್ಸಸ್ ದಟ್ ಐ ಪರ್ಸನಲಿ ಬಿಲೀವ್ ದಟ್ ನೆಕ್ಸ್ಟ್ ಇಯರ್ ಕೇಸ್ ಸ್ಟಡೀಸ್ ಬರೋ ಅವಕಾಶಗಳಿದೆ. ಕೇಸ್ ಸ್ಟಡೀಸ್ ಅಂದ್ರೆ ಹೇಗಿರುತ್ತೆ, ಅದು ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಮ್ಗೆ ಆಲ್ರೆಡಿ ಮಾರ್ಗದರ್ಶನ ಎಲ್ಲಿಂದ ಸಿಗುತ್ತೆ ಅಂದ್ರೆ 2013ರಲ್ಲಿ UPSC ನಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಪೇಪರ್ ಅನ್ನ. ಅಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಅಪ್ರಾಕ್ಸಿಮೇಟ್ಲಿ 120 ಅಂಕಗಳಿಗೆ ಕೇಸ್ ಸ್ಟಡೀಸ್ ಅನ್ನ ಕೇಳ್ತಾನೆ ಬರ್ತಿದ್ದಾರೆ. ಹಾಗಾಗಿ ನೀವು ಆ ಕೇಸ್ ಸ್ಟಡೀಸ್ ಗಳನ್ನ ತಗೊಂಡು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ರೆ, ಈ ಸಲ ಕೇಸ್ ಸ್ಟಡೀಸ್ ಕೊಟ್ಟರು ನೀವು ಆರಾಮಾಗಿ ಒಬ್ಬ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಅಲ್ಲಿಂದಾನೆ ಇನ್ಸ್ಪೈರ್ ಆಗ್ಬೇಕು, UPSC ಇಂದಾನೆ ಹೈ ಚಾನ್ಸಸ್. ಸೊ ಹಾಗಾಗಿ ಆ ರೇಂಜ್ ಅಲ್ಲಿ ಇರುವಂತ ಅವಕಾಶಗಳು. ಸೊ ಈ ತರ ನೀವೆಲ್ಲವನ್ನು ಅರ್ಥ ಮಾಡ್ಕೊಂಡು ಯಾವ ಆರ್ಡರ್ ಅಲ್ಲಿ ಈ ಸಿಲೆಬಸ್ ಅನ್ನು ಓದಿದ್ರೆ ಅಂತ ಫ್ಯೂ ಮೋರ್ ಮಿನಿಟ್ಸ್ ಇಟ್ ವಿಲ್ ಎಂಡ್ ದ ಸೆಷನ್. ನನ್ನ ಪ್ರಕಾರ ನಾವು ಇಲ್ಲೊಂದು ಆರ್ಡರ್ ಅನ್ನ ಕೊಟ್ಟಿದ್ದೀವಿ. ಈ ಆರ್ಡರ್ ಅಲ್ಲಿ ಓದ್ತಾ ಹೋದ್ರೆ ಆಕ್ಚುಲಿ ನಿಮ್ಗೆ ಅರ್ಥನೂ ಆಗುತ್ತೆ ಮತ್ತೆ ಎಕ್ಸಾಮಿನೇಷನ್ಗೆ ತುಂಬಾ ಉಪಯೋಗ ಅಂತ ಕೂಡ. ಸೇಮ್ ಸಿಲೆಬಸ್ ನ ರೀಅರೇಂಜ್ ಮಾಡಿದ್ದೀವಿ, ನೀವು ಇದನ್ನ ಗಮನಿಸಬಹುದು. ಇದ್ರಲ್ಲಿ ಮೊದಲನೇದು ಬೇಸಿಕ್ಸ್ ಓದ್ಬೇಕು ಆಕ್ಚುಲಿ ಫಸ್ಟ್ ಚಾಪ್ಟರ್. ಅಂದ್ರೆ ನೀತಿ ಶಾಸ್ತ್ರ ಅಂದ್ರೆ ಏನು, ನಿರ್ಣಾಯಕ. ಬಿಕಾಸ್ ಅವಾಗ ಮಾತ್ರನೇ ಈ ನೀತಿ ಶಾಸ್ತ್ರ ಅನ್ನುವಂತ ಪ್ರಪಂಚದೊಳಗಡೆ ನಿಮ್ಗೆ ಹೋಗಕ್ಕೆ ಸಹಾಯಕವಾಗುತ್ತೆ. ಅದನ್ನ ಓದ್ಬೇಕು. ಅದಾದ್ಮೇಲೆ ನೀವು 2ನೇ ಚಾಪ್ಟರ್ಗೆ ಫೌಂಡೇಶನಲ್ ವ್ಯಾಲ್ಯೂಸ್ ಬಂದ್ರಿ. ಸಾಧ್ಯವಾದಷ್ಟು ಕೂಡ ಡೆಪ್ತ್ ಆಗಿ ಓದೋ. ಆಕ್ಚುಲಿ ಆಲ್ಮೋಸ್ಟ್ ನೀವು ಈ 2 ಚಾಪ್ಟರ್ ಗಳನ್ನ ಮುಗಿಸಿದ್ರೆ ನಿಮ್ಗೆ 100 ಮಾರ್ಕ್ಸ್ ಬಂದ್ಬಿಡುತ್ತೆ, ಬರುವಂತ ಅವಕಾಶ ಇದೆ. ಬಿಕಾಸ್ ಅವ್ರು ಏನು ಚೇಂಜ್ ಮಾಡ್ಬೋದು. ಹಾಗಾಗಿ ಫಸ್ಟ್ ಚಾಪ್ಟರ್ ಏನಕ್ಕೆ ಓದ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಕ್ಕೆ, ನೀತಿ ಶಾಸ್ತ್ರದ ಒಂದು ಪ್ರಪಂಚಕ್ಕೆ ಎಂಟರ್ ಆಗಬೇಕು. 2ನೇ ಚಾಪ್ಟರ್ ಎಕ್ಸಾಮಿನೇಷನ್ ಅದು ಮುಖ್ಯ ಆದ್ರಿಂದ ಸಾಧ್ಯವಾದಷ್ಟು ಡೆಪ್ತ್ ಆಗಿ ತಿಳ್ಕೋಬೇಕು. ಅದಾದ್ಮೇಲೆ ಒಂದು ದೃಷ್ಟಿಕೋನದ ಬಗ್ಗೆ ತಿಳ್ಕೋಬಹುದು, ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ನೀತಿಶಾಸ್ತ್ರ, ಎಥಿಕಲ್ ಗವರ್ನೆನ್ಸ್. ಈ ಆರ್ಡರ್ ಅಲ್ಲಿ ದಟ್ ಈಸ್ ವಾಟ್ ನೀವು ಈ ಸ್ಲೈಡ್ ಗಳನ್ನ ಗಮನಿಸಬಹುದು. ಸಿಲೆಬಸ್ ನಲ್ಲಿ ಇರುವಂತದ್ದನ್ನೆಲ್ಲವನ್ನು ಕವರ್ ಮಾಡಿದ್ವಿ. ಓಕೆ, ಸಿಲೆಬಸ್ ನಲ್ಲಿ ಇರೋದನ್ನೆಲ್ಲವನ್ನು ಕೂಡ ಕವರ್ ಮಾಡ್ತಾ ಯಾವ ಆರ್ಡರ್ ಅಲ್ಲಿ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಇದರಲ್ಲಿ ನಿಮ್ಗೆ ತುಂಬಾ ಬ್ರಾಡ್ ಆಗಿರುವಂತದ್ದು ಅದೇ ಅಂತ ಒಂದು 2 ಟಾಪಿಕ್ಸ್ ಯಾವ್ದಪ್ಪ ಅಂದ್ರೆ ಥಿಂಕರ್ಸ್ ಫ್ರಮ್ ದ ಇಂಡಿಯಾ ಅಂಡ್ ವರ್ಲ್ಡ್. ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ, ಒಂದು 10 ಜನರು ಓದಿ. ಇನ್ನ ಒಂದು 5 ಜನ ನಾಯಕರು, ರಿಫಾರ್ಮರ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಬಗ್ಗೆ ಓದಿ. ಇದು ಮಾತ್ರ ಲಿಮಿಟ್ ಮಾಡ್ಕೋಬೇಕು ನಮ್ಮನ್ನ ನಾವೇ. ಬಿಕಾಸ್ ಅದೊಂದು ಎಷ್ಟು ಓದಿದ್ರು ಕಡಿಮೆ ಇಲ್ಲ. ಅದೆರಡು ಬಿಟ್ಟು ಇನ್ನೆಲ್ಲಾ ಚಾಪ್ಟರ್ ಗಳಿಗೂ ಲಿಮಿಟೇಷನ್ಸ್ ಅಂತ ಇದೆ. ನೀವು ಎಷ್ಟೇ ಓದಿದ್ರು ಅದಕ್ಕಿಂತ ಜಾಸ್ತಿ ಅಂಶಗಳು ಸಿಗೋದಿಲ್ಲ ಒಂದು ರೇಂಜ್ಗೆ. ಹಾಗಾಗಿ ಈ ರೀತಿಯಲ್ಲಿ ನಾವು ಪ್ರಿಪೇರ್ ಆಗಬೇಕು. ಸೊ ಸಿಲೆಬಸ್ ಅನ್ನು ಕೂಡ ಫಸ್ಟ್ ಅರ್ಥ ಮಾಡ್ಕೊಂಡು ಪ್ರತಿ ಟಾಪಿಕ್ ಬಗ್ಗೆ 2-3 ಪೇಜಸ್ ಗಳಷ್ಟು ನೀವು ನೋಟ್ಸ್ ಮಾಡ್ಕೋಬೇಕು. ಇಷ್ಟನ್ನ ಮಾಡಿ ಯಾವ್ದಾದ್ರು ಒಂದು ಟೆಸ್ಟ್ ಸೀರೀಸ್ಗೆ ಜಾಯಿನ್ ಆಗಿ ನೀವು ಮೈನ್ಸ್ ಎಕ್ಸಾಮಿನೇಷನ್ ಗಿಂತ ಮುಂಚೆ ಎಥಿಕ್ಸ್ ಅಲ್ಲಿ ಅಟ್ಲೀಸ್ಟ್ 3 ಟೆಸ್ಟ್ ಅಥವಾ ಓವರ್ ಆಲ್ 3ರಿಂದ 4 ಟೆಸ್ಟ್ ಗಳನ್ನ ತಗೊಂಡಿದ್ರೆ ಡೆಫಿನೆಟ್ಲಿ ನೀವು ಕ್ಲಿಯರ್ ಆಗುವಂತಹ ಅಥವಾ ಎಥಿಕ್ಸ್ ಒಂದು ಈ ಪೇಪರ್ ನಲ್ಲಿ ಹೆಚ್ಚು ಅಂಕಗಳನ್ನ ಪಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಈ ಮಾಹಿತಿಗಳನ್ನು ಹೇಳಿದ್ದೀವಿ. ಇದರ ಬಗ್ಗೆ ಆನ್ಲೈನ್ ಕ್ಲಾಸಸ್ ಅನ್ನ ಇನ್ನು ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನು ನಿಮ್ಗೆ ನಾವು ಕಳಿಸ್ತೀವಿ. ಅದು ಡೇಟು ಅವೆಲ್ಲವನ್ನು ಕೂಡ ನಿಮ್ಗೆ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ
ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಇರುವಂತಹ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಅದರಲ್ಲಿ ನಿಮ್ಮ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಹೇಳಿ ನಿಮ್ಮ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿದ್ರೆ ನಾವು ನಿಮ್ಗೆ ಯಾವಾಗ ಇನ್ಫಾರ್ಮ್ ಆಗುತ್ತೆ ಅದಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಆನ್ಸರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದು ಸ್ನೇಹಿತರೆ ಇಂದಿನ ಒಂದು ಸೆಷನ್. ನಿಮ್ಗೆ ಈ ಸಿಲೆಬಸ್ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇದೊಂದು ಉದ್ದೇಶ. ಈ ಒಂದು ಉದ್ದೇಶ ಈಡೇರಿದೆ ಅಂತ ಭಾವಿಸ್ತೀವಿ. ಈ ಒಂದು ಸೆಷನ್ ನಿಮ್ಮ ಸಮಯ ನಿಜವಾಗ್ಲೂ ಮತ್ತು ಡೇಟಾ ನೀವೇನೇನ್ ಖರ್ಚು ಮಾಡಿದಿರೋ ಅದು ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗವಾಗಿದೆ ಅಂತ ಭಾವಿಸ್ತಾ we are taking a leave. So thank you for your cooperation, friends. We'll meet you soon. Bye bye. Have a nice time ahead.